ಕೊಲೆ ಕೊಲೆ ಇನ್ಸ್ಪೆಕ್ಟ್ರೆ ಹತ್ತಿಗುಂಡಿ ಕಾಡ್ನಾಗ ಕೊಲೆ ಆಗೈತೆ ಸರ್. ಕೊಲೆನಾ? ಹ್ಞೂ ಸರ್. ಕಾನ್ಸ್ಟೇಬಲ್ಸ್ ಬನ್ರಲೆ. ಕಾನ್ಸ್ಟೇಬಲ್ಸ್ ಅವ್ರನ್ನೆಲ್ಲ ಅಟ್ಟಾಕ್ರಲಿ, ಯಾರನ್ನು ಬಿಡಬೇಡಿ. ನಿಮ್ಮನ್ನು ಕಟ್ಕೊಂಡು ಸಿನಿಮಾ ತೆಗಿಬೇಕಲ್ಲ ನಾನು. ಈ ಡೂಪ್ಲಿಕೇಟ್ ನ ಯಾಕೆ ಕಳಿಸಿದ್ದು? ಡೂಪ್ಲಿಕೇಟ್ ನಾನಾ ಒರಿಜಿನಲ್ ಸಬ್ ಇನ್ಸ್ಪೆಕ್ಟರ್ ಕಾಳಪ್ಪ ದೊಡ್ಡ ಮನಿ. ನಮಸ್ಕಾರ ಸರ್. ಜಾಗದಾಗ ಬಂದು ಶೂಟಿಂಗ್ ಮಾಡ್ಲಿಕ್ಕೆ ಹತ್ತಿರಲ್ಲ, ಯಾವ ಮಂಗ್ಯ ನನ್ನ ಮಗ ಪರ್ಮಿಷನ್ ಕೊಟ್ಟಾನ? ಚಿಕ್ಕ ಮನಿ ಸರ್. ಚಿಕ್ಕ ಮನಿ? ಅದೇ ಪ್ರೊಡ್ಯೂಸರ್. ಯಾರು ನಿಮ್ ಬದ್ಮಾಶ್ ಪ್ರೊಡ್ಯೂಸರ್? ಯಾರು? ಏನ್ ಬೇಕಾಗಿತ್ತು ಸರ್? ಇವರೇ ರಿಯಲ್ ಇನ್ಸ್ಪೆಕ್ಟರ್. ಸೈಡಿಗೆ ಕರ್ಕೊಂಡು ಮಾತಾಡಿ ಸರ್. ದಯವಿಟ್ಟು ಒಂದು ನಿಮಿಷ ಬನ್ನಿ ಸರ್. ನಿಮ್ ಶೂಟಿಂಗ್ ನೋಡ್ಕೋತಾರೆ ಸರ್, ನೋಡ್ಕೋತಾರೆ. ಪರ್ಮಿಷನ್ ಲೆಟರ್ ಎಲ್ಲ ಐತಿ, ಕೊಡ್ರಲ್ಲ. ಅದು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಇದೆ, ಊಟದ ವ್ಯವಸ್ಥೆ ಮಾಡಕ್ ಹೋಗಿದ್ದಾನೆ, ಈಗ ಬಂದ್ಬಿಡ್ತಾನೆ ಸರ್. ಮತ್ತದ ರಾಗಾಡ್ಲಿಕ್ಕೆ ಹತ್ತಿರಲ್ರಿ. ಶೂಟಿಂಗ್ ಪರ್ಮಿಷನ್ ಲೆಟರ್ ಇದಾ ಕಣ್ಣಿಂದ ನೋಡೋ ತನಕ ನಾ ಶೂಟಿಂಗ್ ಮಾಡ್ಲಿಕ್ಕ ಪರ್ಮಿಷನ್ ಕೊಡಾಣಿಲ್ಲ, ತಿಳಿದು ಹೌದಲ್ಲ? ಶರಣ್ರಿ ಸಾಹೇಬ್ರ. ನಮಸ್ಕಾರ. ಏನ್ರಿ ದೊಡ್ಡ ಮನೆ, ಏನದು ಗಲಾಟೆ? ಏನಿಲ್ರಿ ಸಾಹೇಬ್ರ, ಯಾರೋ ಯಾರನ್ನೋ ಶೂಟ್ ಮಾಡಿದ್ರಂತ, ಅದನ್ನ ಕಟ್ಗಿ ಮಾರೋ ಒಬ್ಬ ನೋಡಿ ಕೊಲೆ ಮಾಡ್ಯಾರ ಅಂತ ಲಬೋ ಲಬೋ ಅಂತ ಹೋಯ್ಕೊಂತ ಊರ್ ತುಂಬಾ ಅಡ್ಡಾಡ್ತಿದ್ರಿ. ಕೊಲೆ ಎಲ್ಲಿ ಮಾಡ್ಯಾರ ನೋಡೋಣ ಅಂತ ಮಂದೆಲ್ಲ ಓಡಾಕತ್ತಿದ್ರು. ಇದೆಲ್ಲಿ ಬಂತಪ್ಪ ತೆಲಿಬ್ಯಾನೆ ಅಂತ ನೋಡೋಣ ಅಂತ ನಾ ಬಂದೆ. ಬಂದ ಮೇಲೆ ತಿಳಿತ್ರಿ ಇಲ್ಲಿ ಶೂಟಿಂಗ್ ಮಾಡ್ಲಿಕ್ಕೆ ಹತ್ತಾರಂತ. ಶೂಟಿಂಗ್ ತಾನೆ, ಮಾಡ್ಕೊಳ್ಳಿ ಬಿಡ್ರಿ. ಹಾಂಗಲ್ರಿ, ಪರ್ಮಿಷನ್ ಲೆಟರ್ ಇಲ್ದ ಶೂಟಿಂಗ್ ಮಾಡ್ಲಿಕ್ಕೆ ಹತ್ತಾರಲ್ರಿ. ಇಲ್ದೇ ಇದ್ರಿ ಏನಂತ ಬಿಡ್ರಿ. ಮೊದಲ ಇದು ಸಿಕ್ ಫಾರೆಸ್ಟ್ ಐತಿ, ಏನಾದ್ರು ಹೆಚ್ಚು ಕಮ್ಮಿ ಆತಪ್ಪ ಅಂದ್ರ ನಮ್ ತೆಲಿಗೆ ಬರ್ತೈತಿ. ಮೈಸೂರ್ನಾಗ ನಾಗರೋಳ್ಯಾಗ ಆದ ಫೈರ್ ಆಕ್ಸಿಡೆಂಟ್ ತಿಳ್ದೈತಿಲ್ರಿ ನಿಮ್ಗ? ಸರ್ ನಾವ್ ಆತರ ಒಬ್ಬ ಕೆಲಸ ಮಾಡಲ್ಲ ಸರ್, ಎಚ್ಚರಿಕೆಯಿಂದಾನೆ ಕೆಲಸ ಮಾಡ್ತೀವಿ. ಫೈರ್ ಬ್ರಿಗೇಡ್ ಬರಕ್ ಹೇಳಿದ್ರು ಸರ್, ಅದ್ ಬಂದಿಲ್ಲ ಅಷ್ಟೇ. ಮತ್ ಅದ ಹಾಡ್ತಿರಲ್ರಿ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ಸತ್ಯ ಅಂತ, ಈ ಸಿನಿಮಾ ಡೈರೆಕ್ಟರ್ ನಾನೇ ಸರ್. ಓಹೋ, ನೀವೇನಾ? ಈ ಸಿನಿಮಾಕ್ಕೆ ಹೀರೋ ಯಾರು? ನಾನೇ ಸರ್. ನೀವೇನಾ? ಕಥೆ ನಂದೆ. ಓಹೋ, ಸಂಗೀತ ನಾನೇ. ಓಹೋ, ಅರೆ ವಿಚಿತ್ರವಾಗಿದೆಯಲ್ಲ. ಈ ಸಿನಿಮಾಕ್ಕೆ ಹೀರೋಯಿನ್ ನೀವೇನಾ? ಸರ್. ಅಲ್ಲ ಸರ್, ನಾನಲ್ಲ ಸರ್, ಹೀರೋಯಿನ್ ಅವ್ರು ಸರ್, ತಾರಾ ಅಂತ. ದಯವಿಟ್ಟು ನಮ್ಗಿಲ್ಲೇ ಚಿತ್ರೀಕರಣ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಸರ್, ಪ್ಲೀಸ್. ಸರ್ ಸರ್ ಪರ್ಮಿಷನ್ ಸರ್, ಪರ್ಮಿಷನ್. ರೀ ದೊಡ್ಡ ಮನೆ ಸಾಹೇಬ್ರ, ಕನ್ನಡ ಚಿತ್ರನ ಕರ್ನಾಟಕದಲ್ಲೇ ಮಾಡಬೇಕು ಅಂತ ಸರ್ಕಾರ ಆಜ್ಞೆ ಹೊರಡಿಸಿದೆ. ಆದ್ರಿಂದ ಕನ್ನಡಿಗರಾಗಿರೋ ನಾವೇ ಇವ್ರಿಗೆ ಸಹಕಾರ ಕೊಡದೇ ಇದ್ರೆ ಬೇರೆ ಯಾರು ಸಹಕಾರ ಕೊಡಬೇಕು? ಕಾಲಕ್ಕೆ ಬೀಳ್ತೀನಿ, ನಮಗ್ ಶೂಟಿಂಗ್ ಮಾಡಕ್ ಪರ್ಮಿಷನ್ ಕೊಡ್ತೀವಿ ಸರ್. ಹೇಳ್ರಿ ಮೇಲೆ ಇಂಥ ಸಣ್ಣ ವಿಷಯಕ್ಕೆಲ್ಲ ಕಾಲು ಹಿಡ್ಕೋತಿರಲ್ರಿ. ಮಿಸ್ಟರ್ ಸತ್ಯ ಸರ್, ನಿಮ್ಗೇನೇ ಸಹಾಯ ಬೇಕಾದ್ರೂ ನಮ್ ಜಿಲ್ಲಾ ಪ್ರೆಸಿಡೆಂಟ್ ನಾರಾಯಣ್ ಗೌಡ್ರು ಮಾಡ್ಕೊಡ್ತಾರೆ. ಏನ್ ಗೌಡ್ರೆ? ಆಯ್ತು, ನೀವ್ ಹೇಳದ ಮೇಲೆ ಹೈಕಮಾಂಡ್ ಆರ್ಡರ್ ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಇವ್ರು ಎಲ್ಲಿ ಬೇಕಾದ್ರೂ ಶೂಟಿಂಗ್ ಮಾಡ್ಕೋಬಹುದು. ನಾನ್ ಇವ್ರಿಗೆ ಏನ್ ಸಪೋರ್ಟ್ ಬೇಕೋ ಎಲ್ಲ ಕೊಡ್ತೀನಿ. ಥ್ಯಾಂಕ್ ಯು ಸರ್. ದೊಡ್ಡ ಮನೆ ಸರ್, ಇವ್ರ ಜೊತೆಲೆ ಇದ್ದು ಇವ್ರಿಗೆ ಫುಲ್ ಸಪೋರ್ಟ್ ಕೊಡ್ಬೇಕು. ಯಾವ ಮಂಗ್ಯಾನ ಮಗ ಬೇಡ ಅಂತಂದ್ರಿ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಅಮರ್. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಅಮರ್. ಸರ್ ನಾ ಶೂಟಿಂಗ್ ಶುರು ಮಾಡಿ. ಅಯ್ಯೋ ಶಾರ್ಟ್ ರೆಡಿ ಮಾಡ್ರಿ. ತಾರಾ ಶಾರ್ಟ್ ರೆಡಿ. ನೀವು ಅವಾಗ ಬನ್ನಿ ಸರ್. ಬರ್ತೀನಿ, ಈಗಲೇ ಬರ್ತೀನಿ. ರೀ ಗೌಡ್ರೆ, ಬನ್ನಿ ಬನ್ನಿ ಹೋಗೋಣ. ಅಮ್ಮ, ಇವತ್ತಿನವರೆಗೂ ನಾನು ಶೂಟಿಂಗ್ ಏನು ನೋಡಿಲ್ಲ. ಅವರು ಬಹಳ ಪ್ರೀತಿಯಿಂದ ಕರೀತಾ ಇದ್ದಾರೆ. ಒಂದು 10 ನಿಮಿಷ ಸರಿಯಾಗಿ ಶೂಟಿಂಗ್ ನೋಡ್ಕೊಂಡು ಆಮೇಲೆ ಬರ್ತೀನಿ. ಸರಿಯಾಗಿ ನೋಡ್ಕೊಂಡು ಬನ್ನಿ. ಓಹೋ, ಆಶಾ ರಾಣಿ ಅವ್ರು ಗಿಟಾರ್ ಪ್ರಾಕ್ಟೀಸ್ ಮಾಡ್ತಿದ್ದಾರಾ? ಇಷ್ಟು ದೊಡ್ಡ ಮನೇಲಿ ನಿನ್ ತಂಗಿ ಒಬ್ಳೆ ಇರ್ತಾಳೆ ಅಂತ ನಿನ್ಗೇನಾದ್ರೂ ಯೋಚನೆ ಇದೆಯಾ?
ನನಗಿಂತಲೂ ನಿನ್ ಬಿಸ್ನೆಸ್ ಮುಖ್ಯ ನಿನ್ಗೆ. ಸಾರಿ ರಾಜ, ಇಷ್ಟೆಲ್ಲ ಕಷ್ಟ ಪಡ್ತಿರೋದು ಯಾರಿಗೆ? ನಿನಗೊಂದು ಅರಮನೆ ಕಟ್ಟಿಸ್ಕೊಟ್ಟು ರಾಜ್ಕುಮಾರ್ನಂತ ಗಂಡನ್ ತಂದು ಜನರ ಕಣ್ಣು ಕುಕ್ಕುವ ಹಾಗೆ ವಿಜೃಂಭಣೆಯಿಂದ ಮದುವೆ ಮಾಡ್ಬೇಕು. ಈ ಕನಸು ನನಸಾದ್ಮೇಲೆ ನಾನು ಫ್ರೀ. ನೀನ್ ಹೆತ್ಕೊಡೋ ಮಗುಗೆ 3 ಹೊತ್ತು ಅಂತ ಲಾಲಿ ಹಾಡೋದಷ್ಟೇ ನನ್ ಕೆಲ್ಸ ಅಲ್ವಾ? ಹೋಗೋಣ. ಹೀಗೆ ನಾಚ್ಕೊಂಡು ನಿಂತಿರ್ತಿರೋ ಅಥವಾ ಹೊಟ್ಟೆಗೇನಾದ್ರೂ ಹಾಕ್ತಿರೋ? ಯಾಕೆ ಮಧ್ಯಾಹ್ನ ಊಟ ಮಾಡಿಲ್ವಾ? ಅಯ್ಯೋ ಅದೊಂದು ದೊಡ್ಡ ಕತೆ ಅಮ್ಮ. ಬರ್ತಾ ದಾರಿಯಲ್ಲಿ ಶೂಟಿಂಗ್ ಗಲಾಟೆ. ಶೂಟಿಂಗ್? ಯಾವ ಶೂಟಿಂಗ್ ಅಣ್ಣ? ಎಂತದೋ ಸಸ್ಪೆನ್ಸ್ ಸಿನಿಮಾ, CBI ಶಂಕರ್ ಅಂತೆ. ಹೀರೋ ಹೀರೋಯಿನ್ ಯಾರಣ್ಣ? ಹೀರೋ ಯಾರೋ ಹೊಸಬ, ಹೀರೋಯಿನ್ನು ತಾರಾ. ತಾರಾನ? ಅಣ್ಣ ನಾನು ಶೂಟಿಂಗ್ ನೋಡ್ಬೇಕಣ್ಣ, ನಾನು ಕರ್ಕೊಂಡು ಹೋಗೋಣ. ಇವತ್ತು ಬೇಡ ರಾಜಾ, ನಾಳೆ ಹೋಗೋಣ. ಇವತ್ತಂತೂ ಫೈಟಿಂಗ್ ಅಂತಮ್ಮ. ಇನ್ನೊಂದ್ಸಲ ನಮ್ಮ ಹುಡುಗಿ ತಂಟೆಗೆ ಹೋದ್ರೆ ನಿನ್ ಕಣ್ಣು ಕಿತ್ತು ನಾಯಿ ನನಗೆ ಹಾಕ್ತೀನಿ ನೋಡು. ಫ್ಯಾಂಟಾಸ್ಟಿಕ್ ಸತ್ಯ, ಫ್ಯಾಂಟಾಸ್ಟಿಕ್. ನೀವು ಹಾಕೋ ಸ್ಟೆಪ್ ನೋಡಿದ್ರೆ ನಿಮ್ಮನ್ನ ಹೊಸಬ್ರು ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಅಲ್ಲ. ಸೂಪರ್ ಸ್ಟಾರ್ ಆಗೋ ಎಲ್ಲಾ ಲಕ್ಷಣಗಳು ನಿಮ್ಮಲ್ಲಿವೆ. ಏನ್ ಸರ್ ನೀವು ಪೇಪರ್ನವರಾಗೆ ಸುಮ್ಮನೆ ಪ್ರೇಸ್ ಮಾಡ್ತೀರಿ. ನಿಮ್ ಪರ್ಸನಾಲಿಟಿ ಮುಂದೆ ನಾನೇ ಡಲ್ ಆಗಿದ್ದೀನಿ ಅನ್ಸುತ್ತೆ. ಅದಕ್ಕೆ ಅವ್ರು ಮಾಡೋ ಕಸರತ್ ಕಡಿಮೆ ಅನ್ಕೊಂಡಿದ್ದೀರಾ? ದಿವಸ ಯೋಗ ಮಾಡ್ತಾರೆ, 1.25 ಗಂಟೆ ಪ್ರಾಣಾಯಾಮ. 1.25 ಗಂಟೆ ಪ್ರಾಣಾಯಾಮ? ನೀವು ಸಿನಿಮಾದಲ್ಲಿ ಇದ್ರೆ ಡೆಡ್ ಬಾಡಿ ಸೀನ್ ಈಸಿಯಾಗಿ ಮಾಡ್ಬೋದು. ಹಲೋ, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಹಲೋ, ನಮಸ್ಕಾರ. ಸಂತೋಷ ಸಂತೋಷ. ಅಂದಾಗೆ ನೀವು ನಮ್ಮ ಊರಿಗೆ ಬಂದಿದ್ದೀರಿ, ನಿಮ್ಮನ್ನ ಗೌರವಿಸಬೇಕಾದ್ದು ನಮ್ಮ ಧರ್ಮ. ಅದಕ್ಕೆ ನಾನೊಂದು ಪಾರ್ಟಿ ಇಟ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಖಂಡಿತ ತಾವು ಬರ್ಬೇಕು. ಓ, ಮರ್ತೇ ಬಿಟ್ಟಿದ್ದೆ. ನಾವು ನಿಮ್ಗೋಸ್ಕರ ಅಂತ ಇವತ್ತು ರಾತ್ರಿ ಒಂದು ಪಾರ್ಟಿ ಇಟ್ಕೊಂಡಿದೀವಿ. ದಯವಿಟ್ಟು ನೀವು ಬರ್ಬೇಕು ಸರ್. ಬರ್ತೀವಿ. ಏನು ಸಂಕೋಚ ಪಡಬೇಡಿ ಗೌಡ್ರೆ, ನಿಮ್ದೇ ಪಾರ್ಟಿ ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಹೌ ಇಸ್ ಯುವರ್ ಡ್ರಿಂಕ್ ಗೋಯಿಂಗ್? 3ನೇದ 4ನೇದ? ನಿನ್ನ ನೋಡ್ತಾ ಇದ್ರೆ ಆ ಊರ್ವಶಿ ಮೇನಕೇನ ನಿನ್ನ ಮುಂದೆ ನೀವಾಳಿಸ್ಬೇಕು. ಥ್ಯಾಂಕ್ ಯು. ಓ, ಥ್ಯಾಂಕ್ ಯು. ಈ ಪಿಕ್ಚರು ನಿನ್ನಿಂದಾನೇ 100 ದಿನ ಗ್ಯಾರಂಟಿ ಓಡುತ್ತೆ. ಅದೇನು ಅಷ್ಟು ಕರೆಕ್ಟಾಗಿ ಹೇಳ್ತಿದ್ದೀರಾ? ಬೆಳಿಗ್ಗೆ ನೀನು ಕುಣಿದಿಯಲ್ಲ, ಅಯ್ಯೋ 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 ಅಯ್ಯೋ, ಅದು ಒಂದು ಡಾನ್ಸ್ ನೋಡಕ್ಕೆ ಜನ ಜಾತ್ರೆ ತರ ಬರ್ತಾರೆ. ಹೌದಾ? ಕಣ್ಣಲ್ಲೇ ಕೊಲ್ತಾ ಇದ್ದಾಳಲ್ಲ ಈ ಹೀರೋಯಿನ್. ಏನ್ ಸರ್ ನೀವು ಆವಾಗಿಂದ ಒಂದೇ ಪ್ಯಾಕ್ ಹಿಡ್ಕೊಂಡು ಕೂತಿದ್ದೀರಾ? ಪ್ಲೀಸ್ ಫೀಲ್ ಅಟ್ ಹೋಮ್. ವೆಲ್ಕಮ್ ಅಮರ್, ಪ್ಲೀಸ್ ಕಮ್. Hello, Mr. Satya. Asha, this is Mr. Satya, director come hero of the film. Hello. ಹೀರೋಯಿನ್ ಅಂದ್ರೆ ಹೀಗಿರ್ಬೇಕು. ಹಲೋ, ಪಾರ್ಟಿ ಇವತ್ತೇ ಅಲ್ಲ? ಶ್ಯೂರ್, ಬನ್ನಿ ಪ್ಲೀಸ್ ಕಮ್. ವಿಕ್ರಮ್, ಗೌಡ್ರು ಇನ್ನೂ ಬಂದಿಲ್ವಾ? ಇಲ್ಲಿಂದ ಹೋದ್ರೆ ತಾನೇ ಬರಕ್ಕೆ. ಬ್ಯಾಕಪ್ ಆದಾಗ್ನಿಂದ ಇಲ್ಲೇ ಇದ್ದಾರೆ ನಮ್ ಜೊತೆಲಿ. ನೋಡಿ ಅಲ್ಲೇ ಕೂತಿದ್ರೆ. ಪ್ಲೀಸ್. ಥ್ಯಾಂಕ್ ಯು. ಟು ಯೋರ್ ಹೆಲ್ತ್ ಲೇಡಿ ಬ್ಯೂಟಿಫುಲ್. ಸುಮ್ಮನೆ ಕೂತಿದೀಯಲ್ಲ, ಸ್ವಲ್ಪ ತಗೋ. ನೋ ಥ್ಯಾಂಕ್ಸ್, ನನಗೆ ಅಭ್ಯಾಸ ಇಲ್ಲ. ಏನ್ ಹೀಗಂದ್ಬಿಟ್ಟೆ? ಸಿನಿಮಾ ಹೀರೋಯಿನ್ಗಳೆಲ್ಲ ಚೆನ್ನಾಗಿ ಕುಡಿತಾರಂತೆ. ಗೌಡ್ರೆ, ಸಿನಿಮಾ ಹೀರೋಯಿನ್ಗಳು ಅಂದ್ರೆ ಅಷ್ಟೊಂದು ಕೇವಲ ಅಂತ ತಿಳ್ಕೊಂಡ್ರಾ? ಪರದೆ ಮೇಲೆ ನಾವೊಂಥರ ನಾಟಕ ಆಡ್ತೀವಿ, ರಾಜಕೀಯದಲ್ಲಿ ಬೆರೆತು ನೀವೊಂಥರ ನಾಟಕ ಆಡ್ತೀರಾ, ಅಷ್ಟೇ ವ್ಯತ್ಯಾಸ. ನನ್ನ ಬುಡಕ್ಕೆ ತಂದಲ್ಲಪ್ಪ ಕೊಡ್ಲಿಕ್ಕೆ ಬಿಟ್ಟು. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀಯಾ? ನೋಡಿ ಗೌಡ್ರೆ, ಊರಿಗೆ ಹಿರಿಯರು ಅಂತ ಇಷ್ಟೊತ್ತು ಗೌರವ ಕೊಟ್ಟು ನಗ್ನಗ್ತಾ ಮಾತಾಡ್ದೆ, ಅಷ್ಟಕ್ಕೆ ನೀನ್ ನನ್ನ ಮೈ ಮುಟ್ಟು ಮಾತಾಡ್ಸೋದು ನನ್ಗಿರ್ಸಲ್ಲ. ಇರ್ಲಿ, ನಿನ್ ರೇಟ್ ಎಷ್ಟು? 4 ಎಕರೆ ಗದ್ದೆ ಹೋದ್ರೂ ಪರವಾಗಿಲ್ಲ, ಎತ್ತೇ ಬಿಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಓಹೋ, ಸಿನಿಮಾ ನೋಡು, ಅದಕ್ಕೆ ನೀನೇ ಹೀರೋಯಿನ್. ಬುಕಿಂಗ್ ಮಾಡಕ್ಕೆ ರೇಟ್ ಎಷ್ಟು ಅಂತ ಕೇಳಿದೆ. ಏನಾಯ್ತು ಮೇಡಮ್, ಏನಾಯ್ತು? ಸಿನಿಮಾ ಹೀರೋಗಳು ಅಂದ್ರೆ ಇಷ್ಟೊಂದು ಚೀಪ್ ಆಗಿ ತಿಳ್ಕೊಂಡಿದ್ದಾನೆ. ಏನಾಯ್ತು ಹೇಳಿ? ಕೃಷ್ಣ ಸಾಮಾನ್ ಪ್ಯಾಕ್ ಮಾಡು. ಮೇಡಮ್,
ಈಗ ನೀವು ಹೋಗ್ತೀನಿ ಅಂದ್ರೆ ನಾನು ಕೆರೆನ ಬಾವಿನ ನೋಡ್ಕೊಳ್ಬೇಕಾಗುತ್ತೆ. ಪ್ಲೀಸ್ ನೀವೇನು ಹೇಳಿದ್ರು ನಾನು ಇರೋಲ್ಲ. ಮೇಡಮ್, ಡೈರೆಕ್ಟರ್ ಸರ್, ನಿಮ್ಮನ್ನ ನಂಬ್ಕೊಂಡು ನಾನು 20 ಲಕ್ಷ ರೂಪಾಯಿ ಸುರಿದಿದ್ದೀನಿ. ಹೇಗಾದ್ರೂ ಮಾಡಿ ಒಪ್ಸಿ ಪ್ಲೀಸ್. ಹಾ, ಒಂದ್ ನಿಮಿಷ ಬಂದೆ. ಮೇಡಮ್, ಇನ್ ಮುಂದೆ ಈ ತರ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಡ್ರೈವರ್ ಬೆಂಗಳೂರು ನೋಡಿ. ಮೇಡಮ್ ಪ್ಲೀಸ್ ಮೇಡಮ್. ಮೇಡಮ್, ಆ ಹೀರೋಯಿನ್ಗೆ ಎಷ್ಟು ಕೊಬ್ಬಿರ್ಬೇಕು ಪಾಪ. ಆ ಪ್ರೊಡ್ಯೂಸರ್ ಡೈರೆಕ್ಟರ್ ಅಷ್ಟೊಂದು ಕೇಳ್ತಿರುವಾಗ ಅಹಂಕಾರದಿಂದ ಹೊರಟೆ ಹೋದ್ಲಲ್ಲ ಸುಬ್ರಹ್ಮಣ್ಯ. ಪಾಪ ಡೈರೆಕ್ಟರ್ ಹೊಸಬರ್ ಬೇರೆ ಏನ್ ಮಾಡ್ತಾರ. ಆಶಾದೇವಿ ಅವರೇ, ನಿಮಗೆ ಅವರ ಮೇಲೆ ಎಷ್ಟು ಕರುಣೆ ಇರುವುದಾದ್ರೆ ಒಂದು ಕೆಲಸ ಮಾಡುವ, ನೀವು ಆ ಬಾರ್ದು ಮಾಡಿ ಅವರಿಗೆ ಯಾಕೆ ಹೆಲ್ಪ್ ಮಾಡಬಾರ್ದು? ನಾನಾ? ಯಾಕಾಗಬಾರದು? ಹೇಗೋ ನಿಮಗೆ ಬೊಂಬೆ ಆಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತದೆ. ನೀವು ಮೋಡ್ಲಿಂಗ್ ಅಲ್ಲಿ ಬೇರೆ ಫಸ್ಟ್ ಪ್ರೈಸ್ ಹೊಡೆದಿದ್ದೀರಿ. ನೀವು ಒಪ್ಪಿಕೊಂಡು ಹೀರೋಯಿನ್ ಆಗಿಬಿಟ್ರೆ ಸೂಪರ್ ಸ್ಟಾರ್ ಆಗಿ ಹೋಗ್ತೀರಿ. ನಾನು ನಿಮ್ಮ PA ಆಗ್ತೇನೆ. ಆಮೇಲೆ ನೋಡಿ ಸುಬ್ರಹ್ಮಣ್ಯನ ಕಾರವಾರು ಕಾಲು ಮೇಲೆ ಕಾಲು ಹಾಕೊಂಡು ಫೋನ್ ಮೇಲೆ ಫೋನ್ ಮಾಡಿ ಚೆಕ್ ಮೇಲೆ ಚೆಕ್ ರಿಸೀವ್ ಮಾಡಿ ಅರ್ಧ ರಿಸರ್ವ್ ಹಾಕಿ ನಮ್ಮದಾಗಿ ಮಾಡಿಬಿಡ್ತಾರೆ. ಏನಂತೀರಿ ಸುಬ್ರಹ್ಮಣ್ಯ? ಇವಳು ಗಂಡನ ಮನೆ ಬೆಳಕಾಗಬೇಕು ಹೊರತು ಸ್ಟುಡಿಯೋ ಲೈಟು ಇವಳು ಮುಖದ ಮೇಲೆ ಬೀಳಬಾರ್ದು. ಬೀಳೋದಕ್ಕೆ ನಾನು ಬಿಡೋದಿಲ್ಲ. ಹೀಗ್ ಮಾಡಿದ್ರೆ ಹೇಗೆ? ಯಾರಾದ್ರೂ ಒಬ್ಬ ಮ್ಯಾರೇಜ್ ಬ್ರೋಕರ್ ಇದ್ರೆ ಅವನ ಹತ್ರ ಒಳ್ಳೆ ಹುಡುಗಿರ ಫೋಟೋಗ್ರಾಫ್ಸ್ ಇರುತ್ತೆ. ಅದ್ರಲ್ಲೊಂದು ಹುಡುಗಿ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಗುಡ್ ಐಡಿಯಾ. ನಾನೇ ಮ್ಯಾರೇಜ್ ಬ್ರೋಕರ್ ಸೀನಪ್ಪ. ವಿಷಯ ತಿಳಿತು ಓಡ್ ಬಂದ್ಬಿಟ್ಟೆ. ಇಲ್ಲಿ ನೋಡಿ ಫೋಟೋಗಳು. ಇವರೆಲ್ಲ ಮದುವೆ ಮಾಡ್ಕೊಂಡು ಮಕ್ಕಳೆಲ್ಲ ಲಾಯಕ್ ಅಷ್ಟೇ. ಮಕ್ಕಳು ಬೇಡವಾ? ಬಿಡಿ, ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ. ನಾವು ಹುಡುಗಿನ ಸೆಲೆಕ್ಟ್ ಮಾಡ್ತಿರೋದು ಮದುವೆ ಮಾಡ್ಕೊಳಕಲ್ಲ. ಇಲ್ಲಿ ನೋಡಿ, ಇವಳೆ ರಾತ್ರಿ ಎಣ್ಣೆ ರಂಜಿತಾ. ಹೋಗ್ರಿ ಇಲ್ಲಿಂದ. ನಮ್ಗ್ ಬೇಕಾಗಿರೋದು ಇಂಥ ಹುಡುಗಿರಲ್ಲ, ಆಕ್ಟ್ ಮಾಡೋರು. ನಾನ್ ರೆಡಿ. ನೀವೇನ ಡೈರೆಕ್ಟ್ರು? ಹೌದು. ತಾವು? ನಿಮ್ ಪಿಕ್ಚರ್ಗೆ ನಾನೇ ಹೀರೋಯಿನು. ನಮ್ ಗೌಡ್ರು ಕಲ್ಸ್ಕೊತಾರೆ ನಿನ್ನ. ಅಯ್ಯೋ, ಏನಾಯ್ತು ಡೈರೆಕ್ಟ್ರು ಮಾಮ? ನಿನ್ನ ನೋಡಿದ್ಮೇಲೆ ಎದೆ ಡಬಾ ಡಬಾ ಹೊಡ್ಕೊಳ್ಳೋ ಶುರು ಆಯ್ತು. ನೀನ್ ಇಲ್ಲೇ ಇದ್ರೆ ಅದು ನಿಂತೇ ಬಿಡುತ್ತೆ. ದಯವಿಟ್ಟು ಹೊರಟೋಗಮ್ಮ. ತ್ರಿವಿಕ್ರಮ, ಚತುರ್ಭುಜ, ಇವ್ರು ಯಾರು ಹೀರೋಯಿನ್ ಆಗಕ್ಕೆ ಆಯ್ಕಿಲ್ಲ. ನನ್ನ ಮನಸ್ಸಿನಲ್ಲಿ ಇರೋಳು ಒಬ್ಬಳೇ ಒಬ್ಳು. ಬಾಯ್ ಬಂದೆ. ಇವರೆಂತ ಜನ ಬಾಗಿಲು ಯಾಕೆ ಬಡಿಯುವುದು? ಬಸ್ಸಲ್ಲಿ ಓದ್ಲಿಕ್ಕೆ ತಿಳಿಯುವುದಿಲ್ಲ. ನೀರು ಹೂವಿನ ತೂರಾಯಿ ಬರ್ಲಿಕ್ಕೆ ಉಂಟಲ್ಲ, ಇದು ಹುಟ್ಟಿದ ಬಗ್ಗೆ ಬರುವುದು. ನಮ್ಮ ಮನೇಲಿ ಯಾರು ಹುಟ್ಟಿಲ್ಲವಲ್ಲ. ಹುಟ್ತಾರೆ ಮಾರ್ಯಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ಇದೇ ಮನೆಯಲ್ಲಿ ಒಂದು ಸೂಪರ್ ಸ್ಟಾರ್ ಹುಟ್ತಾರೆ. ನಾನು ಸಿನಿಮಾ ಡೈರೆಕ್ಟರ್ ಸತ್ಯ ಅಂತ. ಸಿನಿಮಾ ಡೈರೆಕ್ಟರ್? ಬನ್ನಿ ಬನ್ನಿ ಬನ್ನಿ. ಓ ಆಂಜನೇಯ, ಇವತ್ತು ನನ್ನ ಅದೃಷ್ಟ ಬಾಗಿಲು ತೆಗೆಯಿತು. ನೀವು ನನ್ನ ಮುಖ ಮಾಡ್ಲಿಕ್ಕೆ ನನ್ನ ಮನೆಯವರೆಗೂ ಹುಡುಕಿಕೊಂಡು ಬರುವುದಾ? ನೀವು ಹೇಳಿ ಕಳಿಸಿದ್ರೆ ನಿಮ್ಮಲ್ಲಿಗೆ ನಾವು ಬರ್ತಿದ್ದು. ನಾನ್ ಬಂದಿದ್ದು ಅಮರ್ ತಂಗಿ ಆಶಾನ್ ನೋಡಕ್ಕೆ. ಯಾಕೆ? ಅದು ಅರ್ಥವಾಯ್ತು. ನೋಡಿ, ನೀವು ಬುಕ್ ಮಾಡಿದ ಹೀರೋಯಿನ್ ಸಿಟ್ಟು ಮಾಡಿಕೊಂಡು ಹೋಗಿದ್ದಾರೆ. ಆ ಜಾಗಕ್ಕೆ ಇವರನ್ನು ಬುಕ್ ಮಾಡಿ ಸಿನಿಮಾ ತೆಗಲಿಕ್ಕೆ ನೀವು ಅವರಿಗೆ ಹೇಳಿ ಒಪ್ಪಿಸ್ತಾನೆ. ಆದ್ರೆ ನನ್ನದೊಂದು ಚಿಕ್ಕ ರಿಕ್ವೆಸ್ಟ್ ಮಾರಾಯ್ರೆ. ಏನ್ ಚಿನ್ನ? ನಿಮ್ಮ ಪಿಕ್ಚರ್ ನನಗೊಂದು ವೇಷ ಕೊಡಿ ಮಾರಾಯ್ರೆ. ನಿಮಗೆ? ಹೌದು. ನೋಡುವ. ನಿಮಗ ಒಂದು ಹಾಸ್ಯ ಪಾತ್ರ ಕೊಡುವ. ನನಗ ಹಾಸ್ಯ ಪಾತ್ರವಾ? ಒಪ್ಪೂರ್ ವೇಷವಾ? ಮಾಡುವ. ಡ್ಯುಯೆಟ್ ಸಾಂಗು ಕೊಡುವ. ಡ್ಯುಯೆಟ್ ನನಗ? ಯಾರ ಜೊತೆಯಲ್ಲಿ? ಇನ್ಯಾರು ಇದ್ದಾರಲ್ಲ, ಉಮಾಶ್ರೀ. ಉಮಾಶ್ರೀ ಜೊತೆಗೇನ? ಆಂಜನೇಯ, ಆಯ್ತು ಆಯ್ತು. ನೀವು ನನಗೆ ಎಷ್ಟು ಮಾಡಿ ಮಾರಾಯ್ರಿ. ನಾನು ಆಶಾದೇವರನ್ನು ಒಪ್ಪಿಸ್ತೇನೆ. ಮೊದಲು ಅಷ್ಟು ಮಾಡಿ ಹೋಗಿ. ಉಮಾಶ್ರೀ ಜೊತೆಲಿ ಡ್ಯುಯೆಟ್? ಹೌದೌದು. ಡ್ಯುಯೆಟ್ ಮರಿ ಗ್ಯಾರಂಟಿ. ಹೋಗಿ ನೀವು ಹೋಗಿ. ಆಶಾಮ್ಮ, ಆಶಾಮ್ಮ. ಏನು ಇದೆಂತದು? ತೆಗೀರಿ ಇದನ್ನು ಹಿಡಿಯಿರಿ. ಏನಿದೆಲ್ಲ? ನಿಮ್ಮನ್ನು ಬುಕ್ ಮಾಡ್ಲಿಕ್ಕೆ ಬಂದಿದ್ದಾರೆ. ವಾಟ್? ನಿಮ್ಮನ್ನು ಸಿನಿಮಾದಲ್ಲಿ ಬುಕ್ ಮಾಡ್ಲಿಕ್ಕೆ ಡೈರೆಕ್ಟರ್ ಸತ್ಯ ಬಂದಿದ್ದಾರೆ. ನೋ, ನಾನ್ ಸಿನಿಮಾದಲ್ಲಿ ಯಾಕೆ ಮಾಡೋಲ್ಲ. ಹಾಗನ್ನಬೇಡಿ, ಬಿಡುತ್ತೋ ಅನ್ನಿ. ಎಷ್ಟು ಜನ ಹುಡುಗಿಯರು ಸಿನಿಮಾಕ್ಕೆ ಸೇರ್ಲಿಕ್ಕೆ ಹೋಗಿ ಚಾನ್ಸ್ ಸಿಗದೆ ಹೊರಟು ಹೋಗಿದ್ದಾರೆ. ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಬೇಡ ಅನ್ನಬೇಡಿ, ಒಪ್ಪಿಕೊಳ್ಳಿ ದಯವಿಟ್ಟು. ನಮ್ಮ ಅಣ್ಣನ್ ಪರ್ಮಿಷನ್ ಇಲ್ಲದೆ ನಾನು ಒಪ್ಕೊಳ್ಳೋಕ್ ಆಗೋಲ್ಲ. ನನಗಿಷ್ಟನೂ ಇಲ್ಲ. ಅರೆ, ನಿಮ್ಗೆ ಯಾಕೆ ಇಷ್ಟ ಇಲ್ಲ ಮೇಡಮ್? ನೀವು ಒಂದ್ಸಲ ಹೂವನ್ನೇ ನಿಮ್ಮ ಅಣ್ಣನ್ ನಾನು ಒಪ್ಪಿಸ್ತೀನಿ. ಹೌದು ಹೌದು, ಡೈರೆಕ್ಟರ್ ಸತ್ಯ ಸುಳ್ಳು ಹೇಳುವುದಿಲ್ಲ ಯಾವತ್ತೂ. ನಾನು ಕಾಫಿ ಮಾಡಿ ತರ್ತೇನೆ, ನೀವು ಮಾತಾಡ್ತೇನೆ. ನಾನೇನ್ ಚೆನ್ನಾಗಿದ್ದೇನೆ ಅಂತ ನಾನು ಒಪ್ಸೋಕ್ ಬಂದಿದ್ದೀರಾ? ಆಶಾರಾಣಿ, ನೀವ್ ಎಷ್ಟು ಚೆಲುವೆ ಅಂತ ನಿಮ್ಗೆ ಗೊತ್ತಿಲ್ಲ. ಈ ನಿಮ್ಮ ಕಣ್ಣು ಮೀನಿನ ಕಣ್ಣಿಗಿಂತ ಸುಂದರವಾಗಿದೆ. ನಿಮ್ಮ ಕೆನ್ನೆ ಕೆಂದಾವರೆ ಸುಂದರ, ಅತಿ ಸುಂದರ. ಆಹಾ, ಈ ತುಟಿ. ಅರೆ ವಾ, ನೀವು ಬಾಯ್ ಬಿಟ್ರೆ ಸಾಕು ಕೋಗಿಲೆ ಹಾಡು ಹೇಳ್ದಂಗಿರುತ್ತೆ. ಅತ್ತೇರಿಗೆ ನೀವು ಒಂದ್ ಹೆಜ್ಜೆ ಇಟ್ರೆ ಸಾಕು ನವಿಲು ನಡೆದ ಹಾಗಿರುತ್ತೆ.
ಸೊ ಫೋಟೋಜೆನಿಕ್. ನೀವು ನಿಂತ್ಕೊಂಡ್ರೆ ಸಾಕು, ಅದೇ ಒಂದು ಪೋಸ್ ಆಗ್ಬಿಡುತ್ತೆ. ಸೊ ವೆರಿ ಫೋಟೋಜೆನಿಕ್. ವಾ, ಫ್ಯಾಂಟಾಸ್ಟಿಕ್, ಸ್ಟನ್ನಿಂಗ್, ರಿಯಲಿ ಚಾರ್ಮಿಂಗ್. ನಾನ್ ಗೆಟ್ ಔಟ್ ಅಂತ ಹೇಳಕ್ ಮುಂಚೆ ನೀವೆಲ್ಲಿಂದ ಹೊರಟೋಗಿ. ಅಲ್ಲ, ಜಸ್ಟ್ ಅದೇ ಎಲ್ಲೋದ್ರು? ಅರೆ, ನಿಮ್ಮ ಕೆನ್ನೆ ಕೆಂದಾವರೆ ಸುಂದರ, ಅತಿ ಸುಂದರ. ಆಹಾ, ಈ ತುಟಿ. ಅರೆ ವಾ, ನೀವು ಬಾಯಿ ಬಿಟ್ರೆ ಸಾಕು ಕೋಗಿಲೆ ಹಾಡು ಹೇಳ್ದಂಗಿರುತ್ತೆ. ಅತ್ತೇರಿಕೆ, ನೀವು ಒಂದ್ ಹೆಜ್ಜೆ ಇಟ್ರೆ ಸಾಕು ನವಿಲು ನಡೆದ ಹಾಗಿರುತ್ತೆ. ಈ ನಿಮ್ಮ ಕಣ್ಣು ಮೀನಿನ ಕಣ್ಣಿಗಿಂತ ಸುಂದರವಾಗಿದೆ. ನಾನಷ್ಟು ಚೆನ್ನಾಗಿದ್ದೀನ? ಹೌದು. ಈಗೇನಂತೀರಾ? ಹಾಗಾದ್ರೆ ನಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಒಪ್ಗೆನಾ? ಇವಳು ಎಲ್ಲೋದ್ಲಪ್ಪ? ಸರ್ ಆಗ್ಲೇ ಕಾರಲ್ಲಿ ಕೂತಿದ್ದಾರೆ. ಹತ್ತೇರಿಕೆ, ಪ್ಯಾಕಪ್. ನನ್ ಪರ್ಸನಲ್ ಡ್ರೆಸ್ ಕೊಡಪ್ಪ. ಬರೀ ಬೇ ಪ್ಯಾಕ್ ಮಾಡಿ. ಬಹಳ ಚೆನ್ನಾಗಿದೆ, ಮೂವ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಇನ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಯಾರ ನೀವೆಲ್ಲ? ನೀನ್ ಹೋಗ್ ಕೂತ್ಕೋ. ಪೊಲೀಸ್ ಸ್ಟೇಷನ್ ಹೋಗೋಣ ಬನ್ನಿ. ಅವ್ರ ಚೆಹರಾ ಏನಾರ ಗುರು ಸಿಗ್ತಾನೆ? ಚೆಹರಾ ಮುಖಕ್ಕೆ ಮುಸ್ಕ್ ಹಾಕೊಂಡಿರು ಸರ್. ಮತ್ತೆ ನಾವೆಂಗ್ ಹಿಡಿಬೇಕಾದ್ರಿ? ಹೇಗಾದ್ರೂ ಮಾಡಿ ಸಹಾಯ ಮಾಡ್ಬೇಕು ಸರ್. ಇನ್ಸ್ಪೆಕ್ಟರ್ ಸರ್, ನನ್ನ ಬ್ರೀಫ್ ಕೇಸ್ ನಲ್ಲಿ ವೋಚರ್ಗಳು, ಅಗ್ರಿಮೆಂಟ್ಗಳು, 2 ಲಕ್ಷ ರೂಪಾಯಿ ಕ್ಯಾಶ್ ಬೇರೆ ಇತ್ತು ಸರ್. 2 ಲಕ್ಷ? ಹೌದು ಸರ್. ಗ್ಯಾಂಗು ಕಂಪ್ಲೇಂಟ್ ಕೊಟ್ಟಿರಿ, ನಾ ವಿಚಾರಿಸ್ತೀನಿ. ನೀವೇನ್ ತಲೆ ಬಿಸಿ ಮಾಡ್ಕೋಬೇಡಿ, ಹೋಗ್ ಬರಲ್ಲ. 2 ಡೇಸ್ ಬಿಟ್ಟು ಮತ್ತೆ ಬರಲ್ಲ ಸರ್. ಹೋಗ್ರಿ, ನಾ ಹುಡುಕಿ ಹೇಳ್ ಕಳಿಸ್ತೇನು. ನಿಮಗೆ ಹೀಗಾಗಬಾರ್ದಾಗಿತ್ತು ಸರ್. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಏನ್ ಹೇಳಿ? ದಯವಿಟ್ಟು ನೀವು ನಮ್ಗೆ ಒಂದು 25,000 ರೂಪಾಯಿ ಸಾಲ ಕೊಟ್ರೆ 1-2 ದಿವಸ ಶೂಟಿಂಗ್ ಮ್ಯಾನೇಜ್ ಮಾಡ್ಬೋದಾಗಿತ್ತು. ನಾಳೆನೆ ಬೆಂಗಳೂರಿಗೆ ಹೋಗಿ ನಿಮ್ ದುಡ್ಡು ತಂದು ಕೊಟ್ಬಿಡ್ತೀವಿ. ಆಯ್ತು. ಇಂಥ ಕಷ್ಟ ಕಾಲದಲ್ಲದೆ ಇನ್ಯಾವಾಗ ಹಣ ಉಪಯೋಗಿಸೋದು? ಸ್ವಲ್ಪ ಇರೇ, ಕೊಡ್ತೀನಿ. ತಗೊಳ್ಳಿ. ನೋಡಿ, ನಿಮ್ಮನ್ನು ನಂಬಿ ಹಣ ಕೊಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಶೂಟಿಂಗ್ ಮಾಡಿ,
ಹಣ ಬಂದ್ ಕೂಡಲೇ ದಯವಿಟ್ಟು ವಾಪಸ್ ತಂದ್ಕೊಡಿ. ಖಂಡಿತ ಸರ್, ತಗೊಳ್ಳಿ. ಬಹಳ ಉಪಕಾರ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ. ಜಸ್ಟ್ ಅ ಮಿನಿಟ್ ಪ್ಲೀಸ್. ಓಕೆ. ಎಕ್ಸ್ಕ್ಯೂಸ್ ಮೀ, ರೂಮ್ ಕಿ ಬೇರೆ ಯಾರು ಕೇಳಿದ್ರು ಕೊಡಬೇಡಿ. ನಾನ್ ಕೇಳಿದ್ರೆ ಕೊಡ್ಬೋದು ಅಂತ ಹೇಳಿ. ಬನ್ನಿ ಹೋಗೋಣ. ನೀವೆಷ್ಟೇ ದೂರ ಹೋದ್ರು ನಿಮ್ ಹಿಂದೆನೆ ಬರ್ತೀನಿ ಅಂತ ಹೇಳಿದ್ದು ಜ್ಞಾಪಕ ಇದೆ ತಾನೇ? ಅಮರ್, ಯಾರಿಕೆ? ನಾನ್ ರಾಧಾ ಅಂತ, ಇವ್ರು ವುಡ್ ಬಿ ವೈಫ್. ಅಮರ್, ಇನ್ನೊಂದ್ಸಲ ಬಾಯ್ ತಪ್ಪಿ ವೈಫ್ ಕೀಪ್ ಅಂತ ನನಗೆ ಅವಮಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ನೀನು ಉಸಿರು ಈ ಕೈಯಲ್ಲಿರುತ್ತೆ. ಅಮರ್, ಗಂಡನ ಹಕ್ಕನ ಈ ರೀತಿ ಸ್ಥಾಪಿಸೋದಕ್ಕೆ ತುಂಬಾ ಥ್ಯಾಂಕ್ಸ್. ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ರ ಅಂತ ಕಾಣುತ್ತೆ. ಗುಡ್ ಲಕ್. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಮೇಡಮ್. ಆ ಎಕ್ಸ್ಪೋರ್ಟ್ ಏಜೆನ್ಸಿ ಬಗ್ಗೆ ಮಾತಾಡೋಣ ಅಂತ ಬಂದೆ. ಲುಕ್ ಮಿಸ್ಟರ್, ಆ ಏಜೆನ್ಸಿ ನಿಮಗೆ ಕೊಡಕ್ಕಾಗಲ್ಲ ಅಂತ ನೆನ್ನೆ ಹೇಳಿದ್ನ ಇಲ್ವೋ? ಮತ್ತೆ ಮತ್ತೆ ಬಂದು ಯಾಕ್ರೆ ಹೀಗೆ ತೊಂದರೆ ಕೊಡ್ತೀರಾ? ಮೇಡಮ್, ಆ ಏಜೆನ್ಸಿ ನನಗೆ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಆಗ್ಲೇ 50 ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನಾನೇನ್ರಿ ಮಾಡಕ್ಕಾಗತ್ತೆ? 4 ಕೋಟಿ ಪ್ರಾಜೆಕ್ಟ್ ಅಲ್ಲಿ ನಾನು ಹುಡುಗಾಟ ಆಡಕ್ಕಾಗಲ್ಲ ರೀ. ಪ್ಲೀಸ್ ಮೇಡಮ್, ಇದೊಂದ್ಸಲ ಮನ್ಸು ಮಾಡಿ. ಬೇಕಾದ್ರೆ 25 ಲಕ್ಷ ಕೊಡ್ತೀನಿ. 25 ಅಲ್ಲ, 50 ಲಕ್ಷ ಕೊಟ್ರು ಆಗಲ್ಲ ರೀ. ಡೋಂಟ್ ವೇಸ್ಟ್ ಮೈ ಟೈಮ್. ಅರೆ ರಾಧಾ, ಏನೇ ಇದು ಸರ್ಪ್ರೈಸ್ ವಿಸಿಟ್? ನಿಮ್ಮನ್ನ ನೋಡ್ಬೇಕು ಅನ್ಸು, ಅದಕ್ಕೆ ಬಂದ್ಬಿಟ್ಟೆ. ಆಂಟಿ, ಇವರಕ್ಕೆ ಇಲ್ಲಿ ಬಂದಿದ್ದಾರೆ? ಎಕ್ಸ್ಪೋರ್ಟ್ ಏಜೆನ್ಸಿ ಅವರು ಕೊಡಕ್ಕಾಗಲ್ಲ ಅಂತ ನೆನ್ನೆನೆ ಹೇಳಿದ್ರು, ಇವತ್ ಮತ್ತೆ ಬಂದಿದ್ದಾರೆ. ಆಂಟಿ, ನಾನೊಂದು ಕೇಳ್ತೀನಿ, ಕೊಡ್ತೀರಾ? ನೀನ್ ಕೇಳಿದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿಮ್ ಪ್ರಾಣ ಬೇಡ ಆಂಟಿ, ಇವ್ರಿಗೆ ಆ ಏಜೆನ್ಸಿ ಕೊಡ್ತೀರಾ? ವಾಟ್? ಇವ್ರಿಗ? ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ಯಾರೇ ಅವರು? ನಾನು ಉಡ್ಬೆ ಅಂತ ಹೇಳ್ತಾ ಇದ್ನಲ್ಲ, ಅವರೇ ಇವರು. ನಾನು ಅವ್ರನ್ನ ಒಂದ್ಸಾರಿ ಪ್ರೀತಿಸ್ತಾ ಇದ್ದೀನಿ. ವೆರಿ ಗುಡ್. ಆಂಟಿ, ನೀವೇನಾದ್ರೂ ಅವ್ರಿಗೆ ಏಜೆನ್ಸಿ ಕೊಟ್ರೆ ನನಗೆ ಕೊಟ್ಟಷ್ಟೇ ಸಂತೋಷ ಆಗುತ್ತೆ. ರಾಧಾ, ನೀನ್ ಸಂತೋಷವಾಗಿರ್ಬೇಕು ಅನ್ನೋದೇ ನಿನ್ ತಾಯಿ ಆಸೆ ಆಗಿತ್ತು. ಅವಳ ಪ್ರಾಣ ಸ್ನೇಹಿತಿಯಾಗಿ ನಾನು ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಡೋಂಟ್ ವೆರಿ, ಈ ಏಜೆನ್ಸಿ ನಾನು ಖಂಡಿತ ಅವ್ರಿಗೆ ಕೊಡ್ತೀನಿ. ಕಂಗ್ರಾಚುಲೇಷನ್ಸ್, ನಿಮ್ಗೆ ಆ ಏಜೆನ್ಸಿ ಸಿಕ್ತು. ನಿಜವಾಗ್ಲೂ? ನನ್ ಪ್ರೀತಿ ಮೇಲೆ ಆಣೆ. ಥ್ಯಾಂಕ್ ಯು ರಾಧಾ. ನಿನ್ಗೆ ಹೇಗೆ ಕೃತಜ್ಞತೆ ತಿಳಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ ಸ್ಪರ್ಶಕ್ಕೋಸ್ಕರ ಕಾದಿರೋ ಈ ಹೂನ ಸ್ವೀಕರಿಸಿದ್ರೆ ಸಾಕು. ಇಷ್ಟು ದಿವಸ ನೀನ್ ಕೊಟ್ಟಿದ್ದ ಹೂನೆಲ್ಲ ಹೊಸ್ಕಾಕಿ ತಪ್ಪು ಮಾಡಿದೆ. ಇನ್ಯಾವತ್ತೂ ಈ ಹೂನ ನೋಯಿಸಲ್ಲ. ನಿನ್ನ ನನ್ನ ಮನೆ ಬೆಳಕು ಮಾಡ್ತೀನಿ. ಆಶಾ, ಏ ಆಶಾ ಮರಿ, ಸಿ ಐ ಬಾಟ್ ಸಮ್ ಪ್ರೆಸೆಂಟ್ಸ್ ಫಾರ್ ಯು. ಏ ಸುಬ್ರಹ್ಮಣಿ, ಆಶಾ ಎಲ್ಲೋ ಕಾಣ್ತಾ ಇಲ್ಲ. ಅವರೀಗ ನಿಮ್ಮ ಕೈಗೆ ಸಿಗುವುದಿಲ್ಲ ಮಾರಾಯರೆ. ಇನ್ನು ಸ್ವಲ್ಪ ದಿನ ಹೋದ್ರೆ ನಾನು ಸಿಗುವುದಿಲ್ಲ. ಯಾಕೆ? ನಾನು ಮಿನಿ ಸ್ಟಾರ್ ಆಗ್ತಾನೆ, ಅವರು ಸೂಪರ್ ಸ್ಟಾರ್ ಆಗ್ತಾರೆ. ಅಂದ್ರೆ ಸ್ಟಾರ್ ಎಲ್ಲಿಯಾದ್ರೂ ಕೈಗೆ ಸಿಗ್ಲಿಕ್ಕೆ ಉಂಟಾ? ಏನೋದು ಸರಿಯಾಗಿ ಬಗಳೋ. ಅವರು ಸ್ಟಾರ್ ಆಗಿ ಶೂಟಿಂಗ್ ಹೋಗಿದ್ದಾರೆ ಎಂದೆ. ಇನ್ನೊಂದ್ಸಲ ಆಂಜನೇಯ ಅಂದ್ರೆ ನೀನು ಬಾಲ ಕಟ್ ಮಾಡ್ಬಿಡ್ತೀನಿ. ಹಿಂದಕ್ಕೆ ಸರಿರಪ್ಪ ಪ್ಲೀಸ್, ಹಿಂದಕ್ಕೆ ಹೋಗಿ. ಅಮ್ಮಯ್ಯ ನಮಸ್ಕಾರ ಅಂತ್ರಿ ಪ್ಲೀಸ್. ನೋಡಿ, ಈಗ ನಿಮ್ ಕ್ಯಾಮರಾ ಕ್ರೇನ್ ಮೇಲೆ ಇರುತ್ತೆ, ಆಯ್ತಾ? ಈಗ ಹೀರೋಯಿನ್ ಅಲ್ಲಿಂದ ಓಡ್ ಬರ್ತಿದ್ದಾಗ ಕ್ರೇನ್ ಕರೆಕ್ಟ್ ಆಗಿ ಕೆಳಗೆ ಬರ್ಬೇಕು. ಓಕೆ, ರೆಡಿಯಾಗಿ ರೆಡಿಯಾಗಿ. ನಿಮ್ಮನ್ನ ಕಟ್ಕೊಂಡು ಸಿನಿಮಾ ಮಾಡ್ಬೇಕಲ್ರಿ. ಪೊಲೀಸ್ ಎಲ್ರಿ? ಎಲ್ಲಿ ಪೊಲೀಸ್? ಹೋಗಿ ಪೊಲೀಸ್ ಹೇಳಿದೀನಿ ಸರ್, ಮ್ಯಾನೇಜರ್ ಕರ್ಕೊಂಡ್ 77 ನಂಬರ್ ಕೊಡಿ. ಸೌಂಡ್ ರೆಡಿತಾನೆ? ಲೈಟ್ ಸಿಚುವೇಶನ್ ಏನಂದ್ರೆ, ಬಹಳ ದಿನ ಆದ್ಮೇಲೆ ನಿನ್ ಲವರ್ ಬಂದು ಅಲ್ಲಿ ನಿಂತಿದ್ದ. ನೀನ್ ಸಂತೋಷದಿಂದ ಅಲ್ಲಿ ಓಡ್ ಹೋಗ್ತೀಯ, ಕ್ರೇನ್ ಹಾಗೆ ಕೆಳಗ್ ಬರುತ್ತೆ. ನೀನ್ ಓಡೋಗಿ ಅವ್ನು ತಪ್ಕೋತೀಯ, ಕಿಸ್ ಮಾಡ್ತೀಯ. ಕಿಸ್ ಮಾಡ್ಬೇಕಾ? ಸೆನ್ಸರ್ ಬಿಡ್ತಾರೆ, ನೋ ಪ್ರಾಬ್ಲಮ್. ಬೇಡ, ಬೆಳಗ್ಗಿಂದ ಹಿಡ್ಕೊಂಡಿದ್ದೆ. ಬಾ ರೆಡಿ ರೆಡಿ ರೆಡಿ. ಈ ಕಡೆ ಬನ್ರಪ್ಪ ಈ ಕಡೆ. ರೆಡಿ ಆಶಾ? ಸಂತೋಷದಿಂದ ಓಡ್ ಬರ್ಬೇಕು, ನಾನು ಅಲ್ಲೇ ನಿಂತಿರ್ತೀನಿ. ರೆಡಿ, ಆಕ್ಷನ್!
ಯಾಕೆ ಸರ್ ಶಾರ್ಟ್ ಮಧ್ಯೆ ಬಂದ್ಬಿಟ್ರಿ? ಆಫ್ಟರ್ ಆಲ್ ಇದು ಬರೀ ಶೂಟಿಂಗ್ ಅಷ್ಟೇ. ಯಾವುದೇ ಕಾರಣಕ್ಕೂ ನನ್ನ ತಂಗಿನ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನಾನು ಹೇಳಿಲ್ಲ. ಅಲ್ಲ ಸರ್, ನಾನು ಊರಲ್ಲಿ ಸಮಯ ನೋಡ್ಕೊಂಡು ಪುಸ್ತಕ ಅವ್ನು ಕರ್ಕೊಂಡ್ ಬಂದಿದ್ಯಾ? ಅಲ್ಲ ಅವ್ರನ್ನ ಬಿಟ್ಬಿಡೋಣ, ಅವ್ರದ್ದೇನು ತಪ್ಪಿಲ್ಲ. ಹೆಣ್ಣು ಹೆಣ್ತನ ಅಂಗೈಯಲ್ಲಿ ಮುಚ್ಚಿಟ್ಟಿರ್ಬೇಕೆ ಹೊರತು ಪ್ರದರ್ಶನದ ವಸ್ತು ಆಗಬಾರ್ದು. ಪಬ್ಲಿಕ್ ಅಲ್ಲಿ ಮೈ ಕಾಣಿಸಂತ ಡ್ರೆಸ್ ಮಾಡ್ಕೊಂಡು ಹುಚ್ಚುಚ್ಚ ಕುಣಿತ ನನ್ನ ಮಾನ ಮರ್ಯಾದೆಲ್ಲ ಹಾಳಾಗ್ಬಿಟ್ಟೆ ಅಲ್ಲೇ. ಮುಚ್ಚೆ ಬಾಯ್. ತಂದೆ ತಾಯಿಲದ ತಬ್ಲಿ ಅಂತ ಪ್ರೀತಿಯಿಂದ ಬೆಳೆಸೋದಕ್ಕೆ ಸಾರ್ಥಕವಾಯ್ತು. ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಕೊಂಡು ಕಣ್ಣು ಜೊತೆಯಲ್ಲಿ ಕುಣಿತಾ ಇದ್ದೀನಿ ಹೆಣ್ಣು ಅಂತ ಗೊತ್ತಾದ್ರೆ ನಾಳೆ ನಿನ್ನ ಮದುವೆ ಮಾಡೋಗಳಿಗೆ ಯಾರೇ ಮುಂದೆ ಬರ್ತಾರೆ ನೋಡು. ಇದೇ ಕೊನೆ ಸಾರಿ. ಇನ್ನೊಂದ್ ಸಾರಿ ನನ್ನ ಮಾತು ಮೀರಿ ಹೊಸಲು ದಾಟ್ದ್ಯೋ ತಂಗಿಯೇನೋ ಕನಿಕರನು ಮರ್ತು ನಿನ್ನೂ ಕೊಂದು ನಾನು ಸಾಯ್ತೀನಿ. ಮೊದಲ ಡೈರೆಕ್ಟರ್ ಒಂದು ಗತಿ ಕಾಣಿಸ್ಬೇಕು. ಹಲೋ ಬಸ್ಯ, ಇನ್ನು 3 ಗಂಟೆ ಒಳಗಡೆ ಆ ಸಿನಿಮಾದವ್ರು ಊರು ಬಿಡ್ಬೇಕು. ಅವ್ರಿಗೆ ಉಳ್ಕೊಳ್ಳೋದಕ್ಕೆ ನೀವೇ ಜಾಗ ಕೊಟ್ಟಿದ್ರಲ್ಲ ಸರ್? ಉಳಿಸಿದ್ದು ನಾನೇ, ಈಗ ಕಳಿಸೋದು ನಾನೇ. ಸರಿ ಸರ್. ಇವತ್ತಿಗೆ ಎಲ್ಲ ಕೆಲಸ ಮುಗಿದ ಹಾಗೆ. ಎಲ್ಲ ಸಾಮಾನು ಪ್ಯಾಕ್ ಮಾಡಿಸಿ ಎಲ್ರಿಗೂ ಬಾಟ ಎಲ್ಲ ಕೊಟ್ಟು ಫೈನಲ್ ಸೆಟಲ್ಮೆಂಟ್ ಮಾಡಿಸ್ಕೊಡಿ. ಇವತ್ತಿಗೆ ಶೆಡ್ಯೂಲ್ ಪ್ಯಾಕಪ್. ಈ ಪ್ಯಾಡ್ ಒಳಗಡೆ ಇಟ್ಟು ಪೇಮೆಂಟ್ ಲಿಸ್ಟ್ ಹಾಕಿ. ನನ್ ಮಾತ್ರ ಜಾಗ ಖಾಲಿ ಮಾಡ್ರಿ. ಅವರ ಹೇಳಿದ್ದು ಸರ್. ಅವರೇ ಜಾಗ ಖಾಲಿ ಮಾಡೋದಕ್ಕೆ ಕಳಿಸ್ತಾರೆ. ಮೊದಲು ಜಾಗ ಖಾಲಿ ಮಾಡಿ. ಅವ್ರು ಹೇಳಿದ್ರೆ ದೊಡ್ಡ ರೋಡಿನೋ ನೀನು. ಎಲ್ಲ ಇಡ್ರು ಬೇಗ. ಬನ್ನಿ ಇನ್ಸ್ಪೆಕ್ಟ್ರೆ, ನಾವು ಸಿನಿಮಾದಲ್ಲಿ ತೋರಿಸೋ ಹಾಗೆ ಎಲ್ಲ ಆದ್ಮೇಲೆ ಕರೆಕ್ಟ್ ಆಗಿ ಬಂದಿದ್ದೀರಾ. ನಾವೇ ಹಿಡಿದು ಕಟ್ ಹಾಕಿದೀವಿ, ಅರೆಸ್ಟ್ ಮಾಡ್ಕೊಂಡು ಹೋಗಿ ಇವನ್ನ. ಅರೆಸ್ಟ್ ಮಾಡ್ಬೇಕಾದ್ ಇವನ್ನಲ್ಲೇ ನಿಮ್ಮ ಡೈರೆಕ್ಟರ್ನ. ಯಾಕೆ? ಏನೋ ಹೋಗ್ಲಿ ಪಾಪ, ಶೂಟಿಂಗ್ ಮಾಡ್ಕೊಳ್ಳಿ ಅಂತೆಲ್ಲ ಅನುಕೂಲ ಮಾಡ್ಕೊಟ್ರೆ ಮರ್ಯಾದೆಯಾಗಿ ನನ್ನ ತಂಗಿ ಬಾಳ್ನ ಹಾಳು ಮಾಡಕ್ ಕೊಟ್ಟಿದ್ದಾನ ನಿಮ್ ಡೈರೆಕ್ಟರ್. ಸರ್, ನಾವೇನ್ ಯಾರನ್ನು ಬಲವಂತ ಮಾಡಿಲ್ಲ. ಆ ಹುಡುಗಿನೇ ಇಷ್ಟಪಟ್ಟು ಆಕ್ಟ್ ಮಾಡಕ್ ಬಂದಿದ್ದು. ಬೇಕಾದ್ರೆ ಕರ್ಸ್ ಕೇಳಿ. ಅವಳನ್ನ ಕೈ ಕರ್ಸ್ಬೇಕು. ಅವಳನ್ನು ಉಗಿಸಿ ಪುಸ್ಲಾಯಿಸಿದ್ದು ನೀವೇ. ಗೌರವ, ಸುಮ್ನೆ ಇವ್ರ ಹತ್ರ ಯಾಕೆ ಮಾತು? ಇನ್ಸ್ಪೆಕ್ಟರ್, ಹೋಗಿ ಅವನ್ನ ಅರೆಸ್ಟ್ ಮಾಡಿ. ಎಲ್ಲದಲ್ಲ ಬದ್ಧ ಸತ್ಯ. ನಾವು ನಿಮ್ಮನ್ನೇ ಅರೆಸ್ಟ್ ಮಾಡ್ತೀವಿ. ನನ್ನ ಅರೆಸ್ಟ್ ಮಾಡಕ್ ನೀವ್ಯಾರಲ್ಲಿ? ನಾವು CBI. ಅವರೇ ನಮ್ ಬಾಸ್ CBI ಶಂಕರ್. ಹೌದು, ನಾನೇ CBI ಶಂಕರ್. ನೀವೆಲ್ಲ ಸೇರಿ ಮುಚ್ಚಾಕಿರೋ ಕೊಲೆ ಕೇಸ್ನ ಮತ್ತೆ ಪತ್ತೆ ಹಚ್ಚಕ್ ಬಂದಿದ್ದೀನಿ. ಪಾರ್ವತಮ್ಮ, ಇನ್ಸ್ಪೆಕ್ಟರ್ G ದೊಡ್ಡಮನಿ, ಇವ್ರು ಯಾರಂತ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು ಅಲ್ಲ? ಇನ್ಸ್ಪೆಕ್ಟ್ರೆ, ನನ್ ಮಗನ್ ಕೊಲೆ ಮಾಡ್ದವನ್ನ ಹಾಗೆ ಬಿಟ್ಬಿಡಿ, ಪತ್ತೆ ಮಾಡಿ ಇನ್ಸ್ಪೆಕ್ಟ್ರೆ. ನೋಡ್ಬಿ, ಪಿಟಿ ಕೇಸ್ ಅಲ್ಲಿದೆ, ಮರ್ಡರ್ ಕೇಸ್ ಐತಿ. ಇದು ನಾವ ಅಲ್ಲ, ಆ ಸೆಂಟ್ರಲ್ ಬ್ಯೂರೋ ಆಫ್ ಬಂದ್ರು ಕೊಲೆಗಾರನ ಒಂದು ಕೂದಲು ಸುಳ್ಳು ಸಹಿತ ಸಿಗಣಿಲ್ಲ. ನೀ ಇಷ್ಟೊಂದು ಕೇಳ್ಕೊಂತಿದಿ ಅಂದ್ಮೇಲೆ ಒಂದ್ ಕೆಲಸ ಮಾಡ, ಒಂದ್ 20,000 ಹಿಂಗ್ ತಳ್ಳ, ಅವ ಎಲ್ಲಿದ್ರು ಹಿಡ್ಕೊಂಡು ಬಂದು ಮುಂದೆ ನಿಲ್ಲಿಸ್ತೇನು. ಸರ್, ಇವರು ಬಡವರು, ಅಷ್ಟೊಂದು ಹಣ ಎಲ್ಲಿಂದ ತರ್ತಾರೆ? ರೊಕ್ಕಿಲ್ಲ ಅಂದ್ಮೇಲೆ ದಫನ್ ಮಾಡಿ ಕೈ ತೊಳ್ಕೊಂಡು ಮನೆಗೆ ಹೋಗ್ರಲ್ಲ. ಹಾಗೆ ಹೇಳ್ಬೇಡಿ ಇನ್ಸ್ಪೆಕ್ಟ್ರೆ, ನಿಮ್ ತಮ್ಮಯ್ಯ ಅಂತೀನಿ, ನಿಮ್ ಕಾಲು ಬೀಳ್ತೀನಿ. ರೊಕ್ಕಿಲ್ಲ ಅಂದ್ರೆ ಏನ್ ನಡೆಯಂಗಿಲ್ಲ. ಕಾಲ್ ಬಿಡ. ಬೇರೆ ದಾರಿ ಇಲ್ಲದೆ ಈ ತಾಯಿ ಸರ್ಕಾರದ ಮೊರೆ ಹೊಕ್ಕಾಗ ಇವ್ರ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ನನ್ನನ್ನು ಅಪಾಯಿಂಟ್ ಮಾಡಿದ್ರು. ವಿವರ ತಿಳ್ಕೊಳ್ಳೋಕ್ಕೆ ಇವ್ರನ್ನ ನಾನು ಕರೆಸ್ದೆ. ಇದೇ ಸರ್ ನನ್ನ ಮಗನ್ ಫೋಟೋ. ಒಳ್ಳೆ ಡ್ಯಾನ್ಸರ್ ಆಗಿದ್ದ. ಎಷ್ಟೋ ಜನ ಬಡಬಗ್ಗರ ಮದ್ವೆಗೋಸ್ಕರ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟು ಊರಲ್ಲೆಲ್ಲ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದ. ಅವತ್ತು ನಿಮ್ ಮಗ ಸಂತೋಷನ
ಈ ಸಲ ಜಿಲ್ಲಾ ಪರಿಷತ್ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯ ನಿಲ್ಸಿದ್ದೀವಮ್ಮ. ಎಲೆಕ್ಷನ್? ಅಯ್ಯಯ್ಯೋ ಬೇಡ ಮಗು, ನಮ್ಗ್ಯಾಕಪ್ಪ ರಾಜಕೀಯ? ಹಾಗೆ ಹೇಳ್ಬೇಡಿ ಅಮ್ಮ. ಸಂತೋಷ್ಗೆ ಊರಲ್ಲಿ ಒಳ್ಳೆ ಹೆಸರಿದೆ. ದುಡ್ಡು ಎಷ್ಟೇ ಖರ್ಚಾದ್ರೂ ನಾವು ಹಾಕ್ತಿದ್ದೀವಿ. ಜನಗಳ ಪರವಾಗಿ ನಿಂತ್ಕೋತಿದ್ದಾನೆ. ಯಾಕೆ ತಾಯಿ ಬೇಡ ಅಂತೀರಾ? ಒಪ್ಕೊಳ್ಳಿ ಅಮ್ಮ. ಸರಿಯಪ್ಪ, ನಿಮ್ ಇಷ್ಟ. ಓ ಥ್ಯಾಂಕ್ಸ್ ಅಮ್ಮ. ಲೋ ಸಂತೋಷ್, ಯಡಿಯೂರ್ ದೇವಸ್ಥಾನಕ್ಕೆ ಹೋಗಿ ನಿನ್ ಹೆಸರು ಪೂಜೆ ಮಾಡಿಸ್ಕೊಂಡು ನಾಳೆ ಬೆಳಗ್ಗೆ ಬರ್ತೀನಿ. ಆಯ್ತಮ್ಮ. ನಾನ್ ಸಂತೋಷ್ ಹೇಳಿದಾಗೆ ಯಡಿಯೂರ್ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಊರಿಗೆ ಬಂದೆ. ಆಟೋದಲ್ಲಿ ಮನೆ ಮುಂದೆ ಬಂದ್ ಇಳಿದಾಗ ಪಾರ್ವತಮ್ಮನವ್ರೆ, ನಿಮ್ಮ ಮಗ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ. ಇಲ್ಲೇ ನಿಂತ್ಕೊಮ್ಮ. ಇಲ್ಲೇ ಬಾಡಿ ಟಚ್ ಮಾಡೋಂಗಿಲ್ಲ, ಹೇಳ್ತೇನೆ. ಇನ್ಸ್ಪೆಕ್ಟರ್ ಸರ್, ಡೆಡ್ ಬಾಡಿನ ಪೋಸ್ಟ್ ಮಾಡ್ತೀನಿ. ಸರಿ ಸರ್. ಏಯ್, ಸ್ಟ್ರೆಚರ್ ತಗೊಳ್ಳಿ. ಅದೇ ನನಗೆ ಅರ್ಥವಾಗ್ತಿಲ್ಲ. ಯಾಕೆ ಅವನು ಆತ್ಮಹತ್ಯೆ ಮಾಡ್ಕೊಂಡು? ನೋ, ಅದು ಆತ್ಮಹತ್ಯೆ ಅಲ್ಲ, ಕೊಲೆ. ಮತ್ತೆ ಈ ಕೊಲೆ ಹಿಂದೆ ಸಮಾಜದ ಗಣ್ಯ ವ್ಯಕ್ತಿಗಳಷ್ಟೇ ಅಲ್ಲ, ಈ ಊರಿನ ದೊಡ್ಡ ದೊಡ್ಡ ರೌಡಿಗಳು ಇದ್ದಾರೆ ಅಂತ ನನಗೆ ಗೊತ್ತಾಯ್ತು. ನಾನ್ ಸಿಬಿಐ ಆಫೀಸರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಕ್ ಬಂದ್ರೆ ಸತ್ಯನ ನೀವು ಮಣ್ಣಲ್ಲಿ ಹೂತಾಕ್ತೀರಾ ಅಂತ ಹೇಳಿ ಸಿನಿಮಾ ಡೈರೆಕ್ಟರ್ ಸತ್ಯ ಆಗಿ ಬರ್ಬೇಕಾಯ್ತು. ಶೂಟಿಂಗ್ ಮಾಡೋ ನೆಪದಲ್ಲಿ ಈ ಊರಲ್ಲಿ ಯಾರ್ಯಾರ ಸಂಬಂಧ ಹೇಗೆ ಆಗಿದೆ ಅಂತ ತಿಳ್ಕೊಂಡೆ. ಇನ್ಸ್ಪೆಕ್ಟರ್ ಜಿ ದೊಡ್ಡ ಮನಿ, ರಿಯಲ್ ಇನ್ವೆಸ್ಟಿಗೇಷನ್ ಬಿಗಿನ್ಸ್ ಟುಡೇ. ಕೀಪ್ ಆಲ್ ಎವಿಡೆನ್ಸ್, ಫೈಲ್ಸ್, ಡಾಕ್ಯುಮೆಂಟ್ಸ್ ರೆಡಿ. ಅಂಡರ್ಸ್ಟ್ಯಾಂಡ್? ನೀವು ತಿಳ್ಕೊಂಡಿರೋ ಹಾಗೆ ಸಿಬಿಐ ಅಂದ್ರೆ ಸೆಂಟ್ರಲ್ ಬ್ಯಾಂಡ್ ಆಫ್ ಇಡಿಯಟ್ಸ್ ಅಲ್ಲ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಕೂದಲಲ್ಲಿ ಒಂದು ಕಣ ರಕ್ತ ಸಿಕ್ಕಿದ್ರು ಸಾಕು ನಿಜವಾದ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋ ಚಾಣಕ್ಯರು ನಾವು. ನಿಮ್ಮ ಕೈಯಲ್ಲಿ ಕಾನೂನು ಇದೆ ಅಂತ ಹೇಳ್ಕೊಂಡು ನಮ್ಮ ಕಣ್ಣಲ್ಲಿ ಮಣ್ಣೆರ್ಚಕ್ ನೋಡಿದ್ರೆ ನೀವೇ ಕಂಬಿ ಎಣಿಸ್ಬೇಕಾಗತ್ತೆ. ಹುಷಾರ್. ನಾನ್ ಮತ್ತೆ ಪೊಲೀಸ್ ಸ್ಟೇಷನ್ ಬರುವವರೆಗಷ್ಟೇ ನಿಮ್ಗೆ ವಿರಾಮ. ಆಶಾ, ನೀವಿನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. Oh, sure. I have a surprise for you. Is it? ಏನಿದು? ಇದು ಗುರುದಕ್ಷಿಣೆ ಅಲ್ಲ, ಈ ಶಿಷ್ಯಳ ಪ್ರೀತಿಯ ಕಾಣಿಕೆ. ಇದು ಸದಾ ನಿಮ್ ಜೊತೆನೇ ಇರ್ಬೇಕು ಅನ್ನೋದೇ ನನ್ನ ಆಸೆ. ಮಾ ಮಾ, ಏನ ಹೇಗಿದೆಯಮ್ಮ ಲಾಕೆಟ್? ಚೆನ್ನಾಗಿದೆ. ನಿನ್ ಸೆಲೆಕ್ಷನ್ ಆಶಾಗೆ ತುಂಬಾ ಚೆನ್ನಾಗಿ ಒಪ್ಪತ್ತೆ. ಇದು ಇವರ ಸೆಲೆಕ್ಷನ್ ಅಲ್ಲಮ್ಮ, ನಾನ್ ಕೊಟ್ಟ ಪ್ರೆಸೆಂಟೇಷನ್. ಸಂತೋಷ್, ಅಲ್ಲಪ್ಪ ನೀನ್ ಇನ್ನೂ ಇಲ್ಲೇ ಇದ್ದೀಯಾ? ಎಲೆಕ್ಷನ್ ಕ್ಯಾನ್ವಾಸ್ಗೆ ಪೆಂಡಾಲ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ. ಜನ ಬೇರೆ ತುಂಬಾ ಸೇರಿದ್ದಾರೆ. ಇದು ನಮ್ಮ ಮರ್ಯಾದೆ ಪ್ರಶ್ನೆ. ನೀನ್ ಜಾಗ್ರತೆ ಪಾಪ. ಓ, ಮತ್ತೆ ಬಿಟ್ಟಿದೆ ನಾನು. ನೀವ್ ನಡೀರಿ, ನಾನು ರೆಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಡೀರಯ್ಯ. ನಿಮ್ ಭಾಷಣ ಕೇಳೋಕೆ ನಾನು ಬರಲ್ಲ? ಯು ಮೋಸ್ಟ್ ವೆಲ್ಕಮ್. ಕಲಾಭಿಮಾನಿಗಳೇ, ನನ್ನ ಕೊನೆ ಉಸಿರಿರೋವರೆಗೂ ಕಲಾ ಸೇವೆಗೆ ಮುಡುಪಾಗಿರ್ಬೇಕು ಅಂತಿರೋ ನನ್ನನ್ನ ಜನಸೇವೆಯನ್ನು ಮಾಡುವಂತ ನೀವೆಲ್ಲ ಹುರಿದುಂಬಿಸಿ ಈ ಜಿಲ್ಲಾ ಪರಿಷತ್ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಸಿದ್ದೀರಾ. ಸಂತೋಷ. ನಾನೊಂದು ವೇಳೆ ಅಧಿಕಾರಿ ಗೆದ್ದು ಬಂದ್ರು ನಾನೆಂದು ನಿಮ್ ಹುಡುಗಾನೆ. ನಿಮ್ಮ ಕಷ್ಟನೇ ನನ್ನ ಕಷ್ಟ ಅಂತ ತಿಳ್ಕೊಂಡು ನಿಮ್ಮ ಸೇವೆಗೆ ನನ್ನ ಜೀವನ ಮುಡುಪಾಗಿಡ್ತೀನಿ. ಇದು ಸತ್ಯ. ನೀನ್ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂದ್ರೆ ನಮಗ್ ಖುಷಿ ಕೊಡೋ ಅಂತ ಡ್ಯಾನ್ಸ್ ಮಾಡ್ಬೇಕು. ನಮ್ಮ ಓಟ್ನೆಲ್ಲ ನಿನ್ಗೆ ಕೊಡ್ತೀವಿ. ನಮ್ಮ ಓಟ್ ಮಾತ್ರ ಅಲ್ಲ, ನಮ್ಮ ಹೆಂಡತಿ ಮಕ್ಳು ಓಟ್ ಅಲ್ಲ ನಿಮ್ಗೆ ಹಾಕಿಸ್ತೀರಿ. ಓಕೆ ಓಕೆ, ನೀವೆಲ್ಲ ನನ್ನ ಡ್ಯಾನ್ಸ್ ಅಷ್ಟೊಂದು ಹೊಗಳ್ತಿರೋವಾಗ ಆಗಲ್ಲ ಅಂತ ನಾನು ಹೇಳಲ್ಲ. ಈ ಸಂದರ್ಭದಲ್ಲಿ ಇನ್ನೊಬ್ಬ ನಾಟ್ಯ ಕಲಾವಿದೆನ ನಿಮಗೆಲ್ಲ ನಾನು ಪರಿಚಯ ಮಾಡ್ಕೊಡ್ತೀನಿ. ಮಿಸ್ ಆಶಾ, ಕಮಾನ್ ಕಮಾನ್ ಆಶಾ. ಮಾರನೇ ದಿವಸ 7:30 ಸರಿಯಾಗಿ ಡಾನ್ಸಿಂಗ್ ಹಾಲಿಗೆ ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ಅವತ್ತು ಸ್ವಲ್ಪ ಲೇಟ್ ಆಗಿ ಹೋದೆ. ಸಂತೋಷ್, ಸಂತೋಷ್, ಸಾರಿ ಸಂತೋಷ್, ಸ್ವಲ್ಪ ಲೇಟ್ ಆಗಿ ಹೋಯ್ತು. ಕೋಪನಾ? ಏ ಸಂತೋಷ್, 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 ನೋಡಿ. ಹಣ ಆ ಹುಡುಗಿನ ಬ್ಲಾಕ್ ಮೇಲ್ ಮಾಡೋಣ. ಕೊಲೆ ಮಾಡಿಲ್ಲ, ಸಂತೋಷ್ ಕೊಲೆ ನಾನು
ನೀನೇ ಕೊಲೆ ಮಾಡಿದ್ವಿ, ನಾವು ಕಣ್ಣಾರ ನೋಡಿದ್ವಿ. ಆಶಾ, ಏನಮ್ಮ ನಿನ್ ಕೈಯಲ್ಲ ರಕ್ತ? ಏನಾಯ್ತಮ್ಮ? ಸಂತೋಷ್ ಕೊಲೆ ಆಗೋಯ್ತು. ಕೊಲೆನಾ? ಎಲ್ಲಿ? ಅದೇನ್ ನಡೀತು ಅಂತ ಸರಿಯಾಗಿ ಹೇಳಮ್ಮ. ಇವತ್ತು ಮಾಮೂಲಾಗಿ ಡಾನ್ಸಿಂಗ್ ಹಾಲ್ಗೆ ಹೋದಾಗ ಸ್ವಲ್ಪ ಲೇಟ್ ಆಗಿತ್ತಣ್ಣ. ಸಂತೋಷ್ ನೆಲದ ಮೇಲೆ ಮಲಗಿರೋದನ್ನ ನೋಡಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಎಬ್ಸಕ್ ಹೋದಾಗ ಕೊಲೆ ಆಗ್ಬಿಟ್ಟಿದ್ರಣ್ಣ. ಓ ಗಾಡ್, ನೀನ್ ಯಾಕಮ್ಮ ಶವಾನ್ ಮುಟ್ಟಕ್ ಹೋದೆ? ಅದ್ರ ಮೇಲೆ ನಿನ್ ಫಿಂಗರ್ ಪ್ರಿಂಟ್ಸ್ ಬಿದ್ದಿರುತ್ತೆ. ನೀನೇ ಕೊಲೆ ಮಾಡ್ದೆ ಅಂತ ಪ್ರೂವ್ ಮಾಡ್ತಾರೆ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಮ್ಮ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಹೋಗ್ಲಿ, ನೀನ್ ಆ ಶವಾನ್ ಮುಟ್ಟಾಗ ಅದ್ರ ಹತ್ರ ಇದ್ದಾಗ ಯಾರು ನೋಡ್ಲಿಲ್ಲ ತಾನೆ? ಹೌದೇನಮ್ಮ? ನಿನ್ ತಂಗಿನೇ ಕೊಲೆ ಮಾಡಿದ್ದು? ನೋ, ನನ್ ತಂಗಿ ಕೊಲೆ ಮಾಡಿಲ್ಲ. ಅವಳ ಅಂತ ಅವಳಲ್ಲ. ಅನ್ಯಾಯವಾಗವಳನ್ನ ಸಿಯಾಕ್ಸ್ಬೇಡಿ. ನೀವು ನೋಡಿದನ ಯಾರಿಗೂ ಹೇಳ್ಬೇಡಿ ಪ್ಲೀಸ್. ನಾವ್ ಬಾಯಿ ಮುಚ್ಬೇಕಂದ್ರೆ ನೀನ್ ಹಣ ಬಿಚ್ಚಬೇಕು. ಎಷ್ಟು? ಜಸ್ಟ್ 40,000. ಆಳ್ಗೆ 10,000 ಹಂಚ್ಕೋತೀವಿ. ಓಕೆ, ಕೊಡ್ತೀನಿ. ಇಷ್ಟೇ ಸರ್ ನಡೆದಿದ್ದು. ಶವ ಇದ್ದ ಜಾಗನ ನಾನು ಈಗಲೇ ನೋಡ್ಬೇಕು. ಇದೆ ಸರ್ ಆ ಜಾಗ. ಮಿಸ್ಟರ್ ಅಮರ್, 4 ಜನ ರೌಡಿಗಳು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಕಿತ್ಕೊಂಡ್ರು ಅಂದ್ರಲ್ಲ, ಅವರಲ್ಲಿ ಇವನು ಇಲ್ಲ? ಹೌದು ಸರ್, ಇವನೇ ಆ ಗ್ಯಾಂಗ್ ಲೀಡರ್. ಸಂತೋಷ್ ಕೊಲೆ ಹೇಳು, ಸಂತೋಷ್ ಕೊಲೆ ಯಾರು ಮಾಡಿದ್ದು ಹೇಳು. ನಂಗೆ ಗೊತ್ತಿಲ್ಲ. ಯಾಕೆ ಕೊಲೆ ಮಾಡಿದೆ? ಮಾಡಿಲ್ಲ. ಈ ಲಾಕೆಟ್ ಮತ್ತೆ ಹೇಗೆ ಬಂತು? ನಿನ್ ಮಾರ್ವಾಡಿ ಅಂಗಡಿಯಲ್ಲಿ ಗಿರ್ವಿ ಇಟ್ಟಿದ್ದನ್ನ ನಾನ್ ಬಿಡಿಸ್ಕೊಂಬಂದೆ. ಹೇಳು, ಇದೇ ಲಾಕೆಟ್ಗೋಸ್ಕರ ತಾನೇ ನೀನ್ ಸಂತೋಷ್ ಕೊಲೆ ಮಾಡಿದ್ದು? ಇಲ್ಲ, ಮತ್ತೆ ನೋಡ್ಕೊಡ್ದೆ. ನಾನ್ ಕೊಲೆ ಮಾಡಿಲ್ಲ. ಹೇಳು, ಹೇಳ್ತೀನಿ. ಹೇಳು, ಹೇಳು. ಜಿಲ್ಲಾ ಪರಿಷತ್ ಎಲೆಕ್ಷನ್ಗೆ ದೊಡ್ಡ ಪ್ರಚಾರ ನಡೆದಿತ್ತು. ಆವತ್ತು ನಾರಾಯಣ್ ಗೌಡ್ರ ಮನೇಲಿ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸಭೆ ಸೇರಿದ್ದಾಗ ಗೌಡ್ರೆ, ಸಂತೋಷು ಭಾಷಣ ಮಾಡ್ತಿದ್ದನ್ನ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಊರಿನ 90 ಭಾಗ ಜನ ಅಲ್ಲೇ ಅವ್ರೆ. ಅವನು ಡ್ಯಾನ್ಸ್ ಮಾಡ್ತಾ ಅವನ್ನೆಲ್ಲ ಬುಟ್ಟಿಗೆ ಹಾಕೋತಾ ಅವನೇ. ಸಾಲದಕ್ಕೆ ನಮ್ಮ ಅಮರ್ ತಂಗಿ ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಏನಂದ್ರೆ? ಹಲೋ. ಅಲ್ಲ ಸ್ವಾಮಿ, ನಾನ್ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಎಲೆಕ್ಷನ್ ಅಲ್ಲಿ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನನ್ನ ನಿಲ್ಸಿ ಈಗ ನಡುನೀರಿನಲ್ಲಿ ಕೈ ಬಿಟ್ಟು ನಿಮ್ ತಂಗಿನ ಕಳಿಸಿ ಆ ಸಂತೋಷನ್ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಯಾವ ನ್ಯಾಯ ರೀ? ಸಂತೋಷ್ಗೆ ಸಪೋರ್ಟ? ನೀವ್ ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ. ಯಾಕ್ರಿ ಅರ್ಥ ಆಗಲ್ಲ? ನಿಮ್ಮ ತಂಗಿ ಆ ಸಂತೋಷ ಕ್ಯಾನ್ವಾಸ್ ಮಾಡ್ತಿದ್ದಾಳಂತೆ, ಅವನ ಜೊತೆ ಕುಣಿದು ಕುಪ್ಪಳಿಸ್ತಾ ಇದ್ದಾಳಂತೆ. ಹೌದಾ? ನಿಜವಾಗ್ಲೂ ವಿಷಯ ನಂಗೇನು ಗೊತ್ತೇ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಾನು ಅವಳ ಅದ್ವಸ್ತಲ್ಲಿ ಇಟ್ಕೋತೀನಿ. ನಿಶ್ಚಿಂತೆಯಿಂದ ನಿಮ್ ಕೆಲಸ ನೀವು ಮುಂದುವರ್ಸಿ. ಎಷ್ಟು ಹಣ ಬೇಕಾದ್ರೂ ಕೇಳಿ ಕೊಡ್ತೀನಿ. ಏನೇ ಆಗ್ಲಿ ನಮ್ ಪಕ್ಷನೇ ಗೆಲ್ಬೇಕು. ಅದಕ್ಕೆ ಏನ್ ವ್ಯವಸ್ಥೆ ಬೇಕೋ ನಾನ್ ಮಾಡ್ತೀನಿ. ದಯತಿಪ್ಪ ದಣಿ, ಆ ಸಂತೋಷನ ಉಪಾಯವ ಕರ್ಕೊಂಬ. ದುಡ್ಡು ಕೊಟ್ಟು ಕೊಂಡ್ಕೊಂಡ್ರಾಯ್ತು. ನನ್ನನ್ನು ಕೊಂಡ್ಕೊತೀರಾ? ಹಾ ಹೌದು.
ನಿನ್ನ ನಾಮಪತ್ರ ವಾಪಸ್ ತಗೊಳಕ್ಕೆ ಎಷ್ಟು ಹಣ ಬೇಕಾದ್ರೂ ಕೇಳು, ನಾನು ಕೊಡ್ತೀನಿ. ಸಾಧ್ಯ ಇಲ್ಲ. ನನ್ನ ನಂಬ್ಕೊಂಡ್ರೆ ಜನತೆಗೆ ನಾನೆಂದಿಗೂ ದ್ರೋಹ ಬಗ್ಗಿಲ್ಲ. ನಿಮ್ಮ ಹತ್ರ ಮಾತಾಡೋಣ ಟೈಮ್ ಇಲ್ಲ. ನಾನು ಡ್ಯಾನ್ಸಿಂಗ್ ಹಾಲ್ಗೆ ಹೋಗ್ಬೇಕು, ಬರ್ತೀನಿ. ನಿಂತ್ಕೊಳ್ಳಯ್ಯ, ನಿಂದು ಕುದಿತಿರೋ ಬಿಸಿ ರಕ್ತ ಅಂತ ಗೊತ್ತು. ನನ್ನ ಮಾತು ಕೇಳಿ ಒಪ್ಕೋ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಹೊರತು ನೀವು ಕೊಂಡ್ಕೊಳ್ಳೋ ವಸ್ತು ಮಾತ್ರ ಆಗಲ್ಲ. ನೋಡಯ್ಯ, ನೀನಿನ್ನೂ ಚಿಕ್ಕ ಹುಡುಗ, ಅನುಭವ ಸಾಲದು. ಸುಮ್ಮನೆ ನಮ್ ಗೌಡ್ರು ಕೂಡ ಹಣ ತಗೊಂಡು ಕಾರು ಬಂಗ್ಲೆ ಮಾಡ್ಕೊಂಡು ಸುಖವಾಗಿರು. ಈ ಯುದ್ಧ ಕಾಂಡದಲ್ಲಿ ಸಿಗಾಕೊಂಡು ಯಾಕೆ ಸಾಯ್ತೀಯ? ಸಿಕ್ಕಾಕೊಳ್ಳೋದು ನಾನಲ್ಲ, ನೀವು. ಈ ವಿಷಯ ನಾನು ಜನರ ಮುಂದೆ ಎತ್ತಿ ಹಿಡಿತೀನಿ. ಮನೆ ಮನೆಗೆ ಹೋಗಿ ನಿಮ್ಮ ಯೋಗ್ಯತೆನ ಪ್ರಚಾರ ಮಾಡ್ತೀನಿ. ಎಲ್ಲ ಕುನ್ನಿ ಎದೆ ಹಾಲು ಕುಡ್ದಿರೋ ತುಟಿನೇ ಇನ್ನೂ ಒಣಗಿಲ್ಲ, ಅಂತಾದ್ರಲ್ಲಿ ರಕ್ತಕ್ಕೆ ಬದಲಾಗಿ ಆಲ್ಕೋಹಾಲ್ ತುಂಬಿಕೊಂಡ್ರು ನನಗೆ ಸವಾಲಾಗಿ ಹೋಗ್ತೀಯಾ? ಗೌಡ್ರೆ, ಅವನ್ ಪ್ರಚಾರ ಮಾಡಕ್ ಮೊದ್ಲೇ ಅವನ್ ಪ್ರಾಣನ ಪರಮಾತ್ಮನ ಪಾದಕ್ಕೆ ಸೇರಿಸ್ಬಿಟ್ರೆ? ಈಗ ಎಲೆಕ್ಷನ್ ಸಮಯಗಳು, ಅವನ ಪ್ರಾಣ ಹೋದ್ರೆ ನಮ್ಮ ಕುತ್ತಿಗೆಗೆ ಬರುತ್ತೆ. ಒಂದ್ ಕೆಲಸ ಮಾಡು, ಅವನು ಕ್ಯಾನ್ವಾಸ್ ಮಾಡಕ್ ಆಗ್ಬಾರ್ದು, ಡಾನ್ಸ್ ಮಾಡಕ್ ಆಗ್ಬಾರ್ದು, ಎದ್ದು ಓಡಾಡಕ್ಕೂ ಆಗ್ಬಾರ್ದು. ಹಾಗೆ ಅವನ ಕೈ ಕಾಲ ಮುರಿದು ಆಸ್ಪತ್ರೆಗೆ ಹಾಕ್. ಆಶಾ, ಆಶಾ, ಏ ಕಳ್ಳಿ, ಎಸ್, ನಾನೇ. ಈ ರಾಸ್ಕಲ್ ನನ್ನ ತಂಗಿ ಬಾಳ್ನ ಹಾಳು ಮಾಡೋದು ಕೊಟ್ಟಿದ್ದ. ಎಲೆಕ್ಷನ್ ಅಲ್ಲಿ ನಮ್ಮ ವಿರುದ್ಧ ನಿಂತು ನಮ್ಮ ಮರ್ಯಾದೆನ ಮಣ್ಪಾಲು ಮಾಡಿದ್ದ. ಈ ಊರಲ್ಲಿ ನನ್ನ ವ್ಯವಹಾರಕ್ಕೆ ಮುಳ್ಳಾಗಿದ್ದೀವನ್ನ ಕಿತ್ತು ಬಿಸಾಕ್ತೆ. ವಾಸ್ಯ, ಈ ಹೆಣ ಇಲ್ಲೇ ಇದ್ರೆ ಇದಕ್ಕೆ ರಾಜಕೀಯದ ಹಿನ್ನೆಲೆ ಇದೆ ಅಂತ ನಮ್ಮ ಮೇಲೆ ಬಂದ್ಬಿಡುತ್ತೆ. ಈ ಹೆಣ ತಗೊಂಡೋಗಿ ಅವ್ರ ಮನೆ ಕಾರ್ ಶೆಡ್ ಅಲ್ಲಿ ಬಿಸಾಕು. ಈ ಚೂರಿ ಸುಳಿವು ಸಿದ್ದಾಗ ಮಾಡು. ಹಾಗೆ ಹೆಣದ ಪಕ್ಕದಲ್ಲಿ ವಿಷದ ಬಾಟ್ಲಿ ಇಡು. ಸರಿ ಸರ್. ಹಾಗೆ ಆ ಡಾಕ್ಟರ್ ಫೋನ್ ಮಾಡಿ ಹೆದರ್ಸಿ ಇದು ಆತ್ಮಹತ್ಯೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೆಯಕ್ಕೆ ಹೇಳು. ಅಮರ್, ಇಷ್ಟೇ ಸರ್ ನಡೆದಿದೆ. ನಿಜವಾದ ಕೊಲೆಗಾರ ಅಮರ್. ಈಗ ಎಲ್ಲಿದ್ದ ನಾನು? ಅವನ್ ಮದುವೆ ರಿಸೆಪ್ಷನ್. ಅಮೃತ ತುಂಬಿರೋ ನೀನೇ ಇರುವಾಗ ಈ ಹಾಳು ಯಾಕೆ? ಹಣ್ಣು ತರ್ತೀನಿ.
ಕೂತ್ಕೊಳ್ಳಿ, ಸಿಟ್ ಡೌನ್. ಆಶಾ, ಅಮರ್ ಎಲ್ಲಿ? ಯಾಕೆ? ನೋ ಕ್ವೆಶ್ಚನ್ಸ್. ಎಲ್ಲಿ ಅಮರ್? ಮೇಲ್ಗಡೆ ರೂಮ್ ನಲ್ಲಿದ್ದಾರೆ. ನೀವಿಬ್ರು ಆಚೆ ಇರಿ. ಡೋಂಟ್ ಲೆಟ್ ಎನಿವನ್ ಇನ್ಸೈಡ್. ಗೋ. ಏ ರಾಧಾ, ಸಿಹಿ ಹಣ್ಣು ನೀನೇ ಇರೋವಾಗ ಈ ಸಪ್ಪೆ ಸೇಬ್ ಯಾಕೆ? ಕಾಮ್ ಆನ್. ಯಾರನ್ನು ಬಿಡ್ಬೇಡಿ. ಬಾಗಲ್ ತೆಗೀರಿ, ಬಾಗಲ್ ತೆಗೀರಿ. ಇವನು ನನಗೆ ಬೇಕಾದವ್. ನೀವು ಯಾಕೆ ಸಾಯಿಸಿದ್ರಿ? ಈ ಮೃಗ ನನ್ ಬೇಟೆಗೆ ಸಿಗ್ಬೇಕು ಅಂತಾನೆ ನಾನಿಷ್ಟು ದಿನ ಹೊಂಚಾಕ್ದೆ. ಇವತ್ತು ನನ್ ಸೇಟ್ಟಿತ್ತು. ಸೇಡು? ವಾಟ್ ಯು ಮೀನ್? ಹೌದು, ನನ್ ಗಂಡ ಅನ್ಕೊಂಡ ಪಾಪಿ ಇವನೇ. ಹೌದು ಸರ್, ನನ್ ಗಂಡ ರವಿ ಕಾಫಿ ಬೋರ್ಡ್ ಅಲ್ಲಿ MD ಆಗಿದ್ರು. ಅವತ್ತು ಇವನು ಏಜೆನ್ಸಿ ಕೇಳಕ್ಕೆ ಅಂತ ನನ್ ಗಂಡನ ಹತ್ರ ಬಂದಿದ್ದಂತೆ. ಇದು ತುಂಬಾ ಅನ್ಯಾಯ ಸರ್. ಈ ಏಜೆನ್ಸಿ ನನಗೆ ಸಿಗುತ್ತೆ ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ. ಬೇಕಾದ್ರೆ 10 ಲಕ್ಷ ಕೊಡ್ತೀನಿ ಸರ್. ಈ ಏಜೆನ್ಸಿ ನನಗೆ ಕೊಡಿ ಸರ್. ದಟ್ಸ್ ಇಂಪಾಸಿಬಲ್. ಈಗಾಗಲೇ ಆ ಏಜೆನ್ಸಿ ಬೇರೆಯವರಿಗೆ ಕೊಟ್ಟಾಗಿದೆ. ಈಗ ನೀನು 10 ಲಕ್ಷ ಅಲ್ಲ 1 ಕೋಟಿ ಕೊಟ್ಟರು ನಿನಗೆ ಆ ಏಜೆನ್ಸಿ ಸಿಗೋದಿಲ್ಲ. ಅಂಡ್ ನೌ ಗೆಟ್ ಔಟ್. ಈಗ ನೀನು ಹೋಗ್ಲಿಲ್ಲ ಅಂದ್ರೆ ವಾಚ್ಮೆನ್ ಕರೆಸಿ ಆಚೆ ತಳಿಸ್ಬೇಕಾಗುತ್ತೆ. ಏನು ಅಂದ್ರೆ ಏನಾಯ್ತು ಅಂದ್ರೆ ಏನಾಯ್ತು ಅಂದ್ರೆ ಏನಿದು? ಯಾರು ಹೀಗ್ ಮಾಡಿದ್ದು? ಏನು ಅಂದ್ರೆ ಹೇಳಿದ್ರೆ ಏಜೆನ್ಸಿ ಕೊಡ್ಲಿಲ್ಲ ಅಂತ ಕೊಡ್ಲಿಲ್ಲ ಅಂತ ಏನು ಅಂದ್ರೆ ನಿಮ್ಮನ್ನ ಈ ಸ್ಥಿತಿ ತಂದವನ್ಗೆ ಒಂದ್ ಗತಿ ಕಾಣಿಸೋವರೆಗೂ ನಾನು ಈ ಕುಂಕುಮ ಅಳಿಸೋದಿಲ್ಲ. ಅವತ್ತೇ ಪೊಲೀಸಿಗೆ ತಿಳಿಸ್ಬೇಕು ಅನ್ಕೊಂಡೆ. ಆದ್ರೆ ನನಗ್ ನ್ಯಾಯ ಸಿಗಲ್ಲ ಅಂತ ಗೊತ್ತಾಗಿ ಸುಮ್ಮನಾದೆ. ನನ್ನ ಗಂಡನ ಆತ್ಮಕ್ಕೆ ನಾನೇ ಶಾಂತಿ ತಂದ್ಕೊಡ್ಬೇಕು ಅಂತ ಹಂಚ್ ಹಾಕದೆ. ಸದಾ ಫ್ರೆಂಡ್ಸ್ ಜೊತೆಲಿರೋ ಇವನು ಒಂದ್ ದಿವಸ ಸಹ ನನಗೆ ಒಂಟಿಯಾಗಿ ಸಿಗ್ಲಿಲ್ಲ. ಮದ್ವೆ ಆದ್ರೆ ಮೊದಲನೇ ರಾತ್ರಿ ಖಂಡಿತ ಒಂಟಿಯಾಗಿ ಸಿಗ್ತಾನನ್ನೋ ನಿರ್ಧಾರ ಮಾಡಿ ಈ ಅಮೃತ ಗಳಿಗೆಗೋಸ್ಕರ ಎಷ್ಟು ದಿನ ಕಾದೆ. ಇವತ್ತು ಇವತ್ತು ಇವನ್ ರಕ್ತ ಹರಿಸಿ ನನ್ನ ಗಂಡನ ಆತ್ಮಕ್ಕೆ ನಾನೇ ಶಾಂತಿ ತಂದ್ಕೊಟ್ಟೆ. ಈಗ ಈಗ ನಾನು ಕುಂಕುಮ ಅಳಿಸ್ತಾ ಇದ್ದೀನಿ. ಯು ಕ್ಯಾನ್ ಅರೆಸ್ಟ್ ಮೀ. ಯು ಕ್ಯಾನ್ ಅರೆಸ್ಟ್ ಮೀ ನೌ. ಐ ಆಮ್ ಸಾರಿ. ಐ ಸಿಂಪಥೈಸ್ ವಿತ್ ಯು. ದೊಡ್ಡ ಮನೆ. ಎಸ್ ಸರ್. ಇವ್ರನ್ನ ಕರ್ಕೊಂಡು ಹೋಗಿ. ವಿಕ್ರಮ್, ಈ ಚಾಕು ಎತ್ಕೊಳ್ಳಿ. ವಿಕೆಟ್ ನೀವು ಪೋಸ್ಟ್ ಮಾರ್ಟಮ್ಗೆ ರೆಡಿ ಮಾಡಿ. ಡಾಕ್ಟರ್ನ ಕರ್ಕೊಂಬನ್ನಿ. ಓಕೆ ಸರ್. ಈಗಲೇ ಹೋಗಿ. ವಿಜಯ್, ನೀವು ಮತ್ತು ವಿಕ್ರಮ್ ಇಲ್ಲೇ ಇರಿ. ಡಾಕ್ಟರ್ಗೆ ನಾನೇ ಫೋನ್ ಮಾಡ್ತೀನಿ. ಯು ಸಿ ದಟ್ ನೋ ಒನ್ ಗೋಸ್ ಇನ್ಸೈಡ್. ಓಕೆ ಸರ್.
ಪ್ಲೀಸ್ ಕಮ್ ಇನ್. ಮೈ ಗಾಡ್, ಸರ್ಚ್ ಫಾರ್ ಹಿಮ್. ಹುಡುಕಿ ಅವನು. God damn it. ಸತ್ತನ್ ಯಾಕೆ ತಪ್ಪಿಸ್ಕೊಂಡ? ಅವ್ರು ಮಾಡೋ ಕಸರತ್ತು ಕಡಿಮೆ ಅನ್ಕೊಂಡಿದ್ದೀರಾ? ದಿವಸ 1.25 ಗಂಟೆ ಪ್ರಾಣಾಯಾಮ ಮಾಡ್ತಾರೆ. ದೊಡ್ಡ ಮನಿ ಹೆಡ್ ಕ್ವಾರ್ಟರ್ಸ್ ವೈರ್ಲೆಸ್ ಮೆಸೇಜ್ ಕಳಿಸಿ. ಹೋಗಿ. ಓಕೆ ಸರ್. ನೀವು ಏರ್ಪೋರ್ಟ್ಗೆ ಹೋಗಿ. ಸಿ ದಟ್ ಯು ಚೆಕ್ ಈಚ್ ಅಂಡ್ ಎವ್ರಿ ಫ್ಲೈಟ್. ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ. ಒಂದು ಟ್ರೈನ್ ಬಿಡಬಾರ್ದು. ಓಕೆ. ಕಂತ್ರಿ ನನ್ನ ಮಗ ಬೇರೆ ಯಾವ ದಾರಿಯಿಂದ ತಪ್ಪಿಸ್ಕೊತಾನೆ ನಾನು ನೋಡ್ತೇನೆ. ಬನ್ನಿ ಮಕ್ಕಳೆಲ್ಲ ಒಂದೇ ಲೈನ್ ನಲ್ಲಿ ಬರಬೇಕು, ಅಥವಾ ನೀರಲ್ಲಿ ಇಲ್ಲಿ ಬಿದ್ರೆ ಅಲ್ಲಿ ಆಚೆ ಬರ್ತೀವಿ. ಈಗ ಇಲ್ಲೊಂದು ಶಿಪ್ ಕಾಣ್ತಾ ಇದೆ ಅಲ್ಲ, ಅದು ರಷ್ಯಾದಿಂದ ಬಂದಿದೆ. ಮೇಲೆ ಕೆಲವು ಸಲ ಜನಗಳು ಅಲ್ಲಿ ಹತ್ತು ಬಿಟ್ಟು ನೋಡ್ತಾರೆ ಯಾವ ಕಡೆ ಗಾಳಿ ಬರ್ತದೆ. ಮಾಫ್ ಕರೋ ಬೇಟೆ, जीसस कहते हैं सबको माफ करो. आई एम वेरी सॉरी. गो. गॉड ब्लेस यू. ಈ ಹಡಗು ಎಲ್ಲಿಂದ ಬಂದಿದೆ? ಬೇರೆ ಏನಾದ್ರು ಕೇಳೋಗೋ. बेटे सुनो बेटे, ಜೀಸಸ್ ಕ್ರೈಸ್ಟ್ಗೆ ಮತ್ತೆ ಸಿಬಿಐನವರಿಗೆ ಯಾರು ಚೀಟ್ ಮಾಡಕ್ಕಾಗಲ್ಲ. ಮಿಸ್ಟರ್ ಅಮರ್, ಯು ಆರ್ ಅಂಡರ್ ಅರೆಸ್ಟ್.
Stop right there, Amar! ಆಫೀಸರ್, ಒಂದ್ ಹೆಜ್ಜೆ ಮುಂದಿಟ್ರೆ ಈ ಹುಡುಗಿ ಪ್ರಾಣ ಹೋಗುತ್ತೆ. ಹ್ಯಾಂಡ್ಸ್ ಅಪ್, ಡೋಂಟ್ ಮೂವ್. ಸಾರಿ ಸರ್. ಸರ್, ಕೊನೆಗೂ ನನಗ್ ನ್ಯಾಯ ದೊರಕಿಸ್ಕೊಟ್ರಿ. ಅಮ್ಮವ್ರೆ, ನನ್ನಿಂದ ನ್ಯಾಯ ಸಿಕ್ತು ಅನ್ನೋ ಹಂಗನಲ್ಲಿ ನೀವು ಕೈ ಮುಗಿಬೇಕಾಗಿಲ್ಲ. ನ್ಯಾಯ ಪಡೆಯೋದು ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು. ದೇವರು ಒಳ್ಳೇದ್ ಮಾಡ್ಲಿ. Oh